ಇಲ್ಲ ಮುರಿದ್ಬಿಡಿ ಸರ್, ಮುರಿಬೇಕದು ಬ್ರೇಕ್ ಆಗ್ಬೇಕು, ಇಲ್ಲ ಒಳಗಡೆ ಆಗಲ್ಲ, ನಾವೇ ಸುಸ್ತಾಗ್ಬಿಡ್ತೀವಿ. ಒಂದು ಸರಿ ನೀವು ಇಲ್ಲಿ ಕೂತು ಸೆಲೆಕ್ಟ್ ಮಾಡಿ, ಯಾಕಂದ್ರೆ ನೀವು ಒಂದು ಡೈಲಿ ಯೂಸ್ ಮಾಡೋ ಐಟಮ್ ಸರ್, ಇದು ಡೈಲಿ ಬಿಸಾಡೋ ಐಟಮ್ ಅಲ್ಲ. ಡ್ರೆಸ್ಸಿಂಗ್ ಟೇಬಲ್, ಪೂಜಾ ಮಂದಿರ ಏನೋ ಒಂದು ತಗೊಂಡ್ರೆ ಹೌದು ಖಂಡಿತ ಮಾಡ್ಕೊಡ್ತೀವಿ. ಮಾರ್ಜಿನ್ ಇರಲ್ಲ, ನೀವ್ ಹೆಂಗ್ ಮಾಡ್ಕೊಡ್ತೀರಾ ಆ ತರ ಕಸ್ಟಮರ್ ಇದ್ರಲ್ಲಿ ಬರ್ಬೋದೇನೋ. ಸಿಂಗಲ್ ಇದ್ರೆ ಸ್ವಲ್ಪ ಹಿಂದೆ ಹೋಗ್ತದೆ, ಅದಕ್ಕಾಗಿ ಇದಕ್ಕೆ ಡಬಲ್ ಕೊಟ್ಟಿದೀವಿ. ಚೆನ್ನಾಗಿದೆ ಸರ್ ಇದು. ತುಂಬಾ ಜನ ಅದು ತಗೊಂಡ್ರೆ ಇದು ಫ್ರೀ, ಇದು ತಗೊಂಡ್ರೆ ಅದು ಫ್ರೀ. ನೀವು ಯಾಕೆ ಕೊಡಲ್ಲ? ಓನ್ ಮ್ಯಾನುಫ್ಯಾಕ್ಚರ್ ಇದು ಕ್ವಶನ್ ಆಕ್ಚುಲಿ ಕರೆಕ್ಟಾಗಿ ಕೇಳಿದ್ರಿ ನೀವು. ತುಂಬಾ ಜನ ಕಾಪಿ ಮಾಡ್ತಾರೆ, ಮಾಡ್ಲಿ ಸರ್, ಅದೆಲ್ಲ ಮೇನ್. ನಾನು ಹೇಳ್ತಾ ಇರೋದೇನು, ಡಿಸೈನ್ ಏನು ಅನ್ನೋದಕ್ಕಿಂತ ಕ್ವಾಲಿಟಿ ಏನು ಅಂತ ಕೇಳಿ. ಹಾಯ್, ನಮಸ್ತೆ ಎಲ್ರಿಗೂ. ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ. ಸೊ ಇವತ್ತು ನಾನು ಇನ್ನೊಂದು ಫರ್ನಿಚರ್ ಶಾಪ್ನ ಭೇಟಿ ಮಾಡಿದ್ದೀರಿ. ಸೊ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಕನ್ನಡಿಗರ ಫರ್ನಿಚರ್ ಸ್ಟೋರ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನೋಡ್ತಿರ್ಬೋದು ಸುಮಾರು ಮಾಡಲ್ಸು, ಸುಮಾರು ಸೋಫಾಸ್ಗಳು ನೀವು ನೋಡ್ತಿರ್ಬೋದು. ಕಾರ್ನರ್ ಸೋಫಾ ಆಗಿರ್ಬೋದು, ಸೊ 3+2 ಆಗಿರ್ಬೋದು, ವುಡನ್ ಸೋಫಾಗಳಾಗಿರ್ಬೋದು. ಇವರು ಮೇನ್ ಇಂಪಾರ್ಟೆಂಟ್ ಕೊಡುವಂಥದ್ದು ಕ್ವಾಲಿಟಿ ಮೇಲೆ. ಸೊ ಈ ವಿಡಿಯೋ ವಿಶೇಷ ಅಂತ ಹೇಳ್ಬೋದು. ನೀವು ಆದಷ್ಟು ಈ ವಿಡಿಯೋನ ಶೇರ್ ಮಾಡಬೇಕು. ಮತ್ತು ನಮ್ಮ ಚಾನಲ್ನ ಹೊಸಬ್ರು ಏನೋ ನೋಡ್ತೀರಾ, ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಸೊ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಅಶ್ವಂತ್ ನಾರಾಯಣ್ ಸರ್ ಇದ್ದಾರೆ. ಸೊ ಅವ್ರನ್ನ ಕರೆಯೋಣ. ಸೊ ಕಂಪ್ಲೀಟ್ ಡೀಟೇಲ್ಸ್ನ ಸರ್ ಹತ್ರ ಮಾತಾಡೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಸರ್. ನಾನು ಮೊದಲು ಹೇಳ್ಬೇಕಂದ್ರೆ ನಾನು ಸುಮಾರು ವೀಡಿಯೋಸ್ನ ಮಾಡಿದ್ದೀನಿ ಸೊ ಫರ್ನಿಚರ್ ಸ್ಟೋರ್ಗಳಲ್ಲಿ. ಸೊ ನಮ್ಮ ಥರ ಕನ್ನಡಿಗರು ಸ್ವಲ್ಪ ಕಮ್ಮಿ ನೋಡೋಕ್ಕೆ ಸಿಗೋದು ಸೊ ಈ ಫೀಲ್ಡಲ್ಲಿ, ಈ ಫರ್ನಿಚರ್ ಸ್ಟೋರಲ್ಲಿ. ನಿಮ್ಮ ಬಗ್ಗೆ ಹೇಳಿ, ನೀವು ಎಷ್ಟು ವರ್ಷದಿಂದ ಇದ್ದೀರಾ ಅಂತ. ಸರ್ ಅದು ಹೇಳ್ಬೇಕಂದ್ರೆ ನೀವು ಹೇಳ್ದಂಗೆ ಕಡಿಮೆ ಅಂದ್ರೆ ತುಂಬಾನೇ ಕಡಿಮೆ. ನಮ್ಮ ಕನ್ನಡದವರು ತುಂಬಾ ಕಡಿಮೆ ಈ ಫೀಲ್ಡ್ ಅಲ್ಲಿ. ಹೌದು. ಬಟ್ ನಾನು ಇವತ್ತು ನಿನ್ನೆ ಬಂದವನಲ್ಲ, ನಾನು ಬಂದು 17 ವರ್ಷ ಆಗಿದೆ ಈ ಫೀಲ್ಡ್ಗೆ ಬಂದು. 17 ವರ್ಷ. ನಾನು ಮೇನ್ ಮ್ಯಾನುಫ್ಯಾಕ್ಚರರ್. ನಾವು ಅಂಗಡಿಗಳಿಗೆ ಸಪ್ಲೈ ಕೊಡ್ತೀವಿ ನಾವು. ಅದ್ರ ನಿಮ್ದು ಹೋಲ್ಸೇಲ್ ರೇಟಲ್ಲಿ ಒರಿಜಿನಾಲಿಟಿ ಕ್ವಾಲಿಟಿ ಐಟಮ್ನ ನಾವು ಸಪ್ಲೈ ಕೊಡ್ತೀವಿ. ನಾವು ಅವತ್ತಿನಿಂದ ಅಂಗಡಿಗಳಿಗೆ ಸಪ್ಲೈ ಕೊಡ್ತಾ ಇದ್ವಿ. ಇವತ್ತು ನಾವೇ ಶೋರೂಮ್ಗಳ ಅಂಗಡಿಗಳಿಗೆ ಮಾಡ್ಕೊಂಡು ಇವತ್ತು ನಾವು ಕಸ್ಟಮರ್ಗೆ ಅದೇ ರೇಟಲ್ಲೇ ಇನ್ನೂ ಸ್ವಲ್ಪ ಒರಿಜಿನಾಲಿಟಿನಲ್ಲಿ ಕಸ್ಟಮರ್ಗೆ ಸಪ್ಲೈ ಕೊಡಬೇಕು ಅಂತ ಐಟಮ್ನ ಕ್ವಾಲಿಟಿ ಐಟಮ್ ಸರ್. ಯಾವುದೇ ಐಟಮ್ ನೀವು ಒಂದ್ಸರಿ ನೋಡ್ಕೊಂಬನ್ನಿ, ನಮ್ದಲ್ಲಿ ಲೋಕಲ್ ಐಟಮ್ ಅನ್ನೋದೇ ಬರೋದಿಲ್ಲ. ಲೋಕಲ್ ಐಟಮ್ ಅಂತೆ ಬರಲ್ಲ. ಅದು ನಮ್ದು ದೊಡ್ಡ ಅಂಗಡಿ. ಇದು ನಮ್ದು ಆಕ್ಚುಲಿ 2 ಬ್ರಾಂಚ್ ಇದೆ. ಒಂದು ಇಲ್ಲಿ, ಒಂದು ಔಟರ್ ರಿಂಗ್ ರೋಡ್ ಬಾನಸಡಿ, ಒಂದು ಇಲ್ಲಿ ಸರ್ಜಾಪುರ ಮೇನ್ ರೋಡ್ ಧ್ವಂಸಂದ್ರ ಒಂದು. ಇಲ್ಲಿ ಬಂದು ಈ ಬ್ರಾಂಚ್ 2 ವರ್ಷ ಆಗಿದೆ. ಅಲ್ಲಿ ಬಂದು ಆಲ್ಮೋಸ್ಟ್ 13 ಇಯರ್ ಆಯಿತು. 2 ಬ್ರಾಂಚ್ ಇದೆ ನಮ್ಮದು. 2 ಬ್ರಾಂಚಲ್ಲಿ ಅದೇ ಥರ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ. 2 ಯಾವುದು ಚಿಕ್ಕ ಅಂಗಡಿ ಇಲ್ಲ, 2 ದೊಡ್ಡ ಅಂಗಡಿ. ಇದು 9500 ಸ್ಕ್ವೇರ್ ಫೀಟಲ್ಲಿರೋ ಅಂಗಡಿ, ಅದು ಬಂದು 8500 ಸ್ಕ್ವೇರ್ ಫೀಟಲ್ಲಿರೋ ಅಂಗಡಿ. 2 ದೊಡ್ಡ ಅಂಗಡಿಗೆ. ಅದಕ್ಕಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ. ಜೊತೆಗೆ ನಾವು ಒಂದು ಥರ ಇಲ್ಲ, ಇವಾಗ ಕಾರ್ನರ್ ಸೋಫಾ ಅಂದರೆ 1, 2, 3, 4 ಅಂತಿಲ್ಲ, ಬೇಕಾದಷ್ಟು ಆಪ್ಷನ್ ಕೊಟ್ಟಿದ್ದೀವಿ. ಕಾಟುಗಳಲ್ಲೂ ಹಂಗೆ, ಡೈನಿಂಗ್ ಟೇಬಲಲ್ಲೂ ಪ್ರತಿಯೊಂದರಲ್ಲೂ ಆಪ್ಷನ್ನು. ಅಲ್ಲಿ ನಮ್ಮದೇ ವೇರ್ ಹೌಸ್ ಇದೆ, ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಇದೆ. ನಾವೇ ರೆಡಿ ಮಾಡೋದ್ರಿಂದ ಒಂದು ಎಕ್ಸಾಂಪಲ್ ಸರ್, ಇವಾಗ ನಿಮ್ಮ ಕಸ್ಟಮರ್ಗೆ ಏನು ಬೇಕು ಹೇಳಿ? ಕ್ವಾಲಿಟಿ ಬೇಕು, ಮೇಯ್ನ್ ಕ್ವಾಲಿಟಿ. ಎರಡನೇದಾಗಿ ರೇಟ್ ತಕ್ಕಾಗಿ ಅಂದ್ರೆ ಅವ್ರು ಕೊಡೋ ದುಡ್ಡಿಗೆ ತಕ್ಕ ಕ್ವಾಲಿಟಿ ಇದ್ರೆ ಸಾಕು ಅಲ್ವಾ? ಅದನ್ನ ನಾವು ಮೇಂಟೈನ್ ಮಾಡ್ತಾ ಇದೀವಿ. ಸೊ ವೀಕ್ಷಕರೇ, ಸೊ ಫಸ್ಟು ಪ್ರಿಫರೆನ್ಸ್ ಕೊಡ್ತಾ ಇರೋವಂಥದ್ದು ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ತಾ ಇರೋವಂಥದ್ದು. ಯಾಕಂದರೆ ಕಸ್ಟಮರ್ಗಳು ತುಂಬ ಜನ ಬರ್ತಾರೆ, 5 ವರ್ಷದಲ್ಲಿ ಹೋಯ್ತು, ಈ ಆನ್ಲೈನಲ್ಲಿ ತೊಗೊಂಡ್ಬಿಡ್ತಾರೆ ಅರ್ಜೆಂಟಲ್ಲಿ. ಆನ್ಲೈನ್ ತೊಗೊಂಡ್ಬಿಟ್ಟು 1 ವರ್ಷಕ್ಕೆ 2 ವರ್ಷಕ್ಕೂ ಎರಡು ವುಡ್ ಕಟ್ ಆಗೋದು, ಏನೋ ಒಂದು ಫಂಗಲ್ಸ್ ಬರೋದು, ಏನೋ ಒಂದು ಆಗುತ್ತೆ. ಸೊ ಅದೆಲ್ಲ ಯಾವುದು ಇಲ್ಲದೆ ಮೇನು ಫೋಕಸ್ಸು ಕಸ್ಟಮರ್ಗೆ ಕ್ವಾಲಿಟಿ ಕೊಡಬೇಕು ಅನ್ನೋದು ಫೋಕಸ್ ಆಗಿರುತ್ತೆ ಆ್ಯಪಲ್ ವುಡ್ ಫರ್ನಿಚರಲ್ಲಿ. ಸೊ ಸಾಕಷ್ಟು ಮಾಡೆಲ್ಸ್ಗಳನ್ನ ಇವತ್ತು ನಾವು ತೋರಿಸ್ಕೊಂಡ್ಬರ್ತೀವಿ. ಸೊ ಪ್ರೈಸಸ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡಿ. ನಿಮ್ದು ಸ್ಟಾರ್ಟಿಂಗ್ ಪ್ರೈಸ್ ಒಂದು ಹೇಳ್ಬಿಡಿ ಸರ್. ಹೇಳ್ತೀವಿ. ಇವಾಗ ಸೋಫಾ 311 ಫುಲ್ ಸೆಟ್ ಬಂದು 25,000 ಸ್ಟಾರ್ಟಿಂಗ್ ಇದೆ ನಮ್ದು. 311 ಪ್ರೀಮಿಯಂ ಸೋಫಾ, ಪ್ರೀಮಿಯಂ ಸೋಫಾ 311. ಅದಕ್ಕೆ ಏನು ವಾರಂಟಿ ಕೊಡ್ತೀರಾ ನೀವು ಸರ್? ವಾರಂಟಿ ನಾವು ಹೇಳ್ತಾ ಇದೀವಲ್ಲ ಸರ್, ಫ್ರೇಮ್ಗೆ ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ. ಫ್ರೇಮ್ಗೆ ಆಯ್ತಾ, ಕುಷನ್ನು, ಪಾಮು, ಸ್ಟಿಚಿಂಗು ಟೋಟಲಿ 5 ಇಯರ್ಸ್ ವಾರಂಟಿ ಇರ್ತದೆ ನಮ್ಮ ಕಡೆಯಿಂದ. ಬಟ್ ಒಂದೊಂದು ಸೋಫಾಗೂ ಒಂದೊಂದು ಐಟಮ್ಗೂ ಒಂದೊಂದು ಥರ ವಾರಂಟಿ ಇದೆ. ಎಕ್ಸಾಂಪಲ್ ಕಸ್ಟಮರ್ ಯಾವ ಚೂಸ್ ಮಾಡ್ತಾರೋ ಅದು ಮೇಯ್ನು. ಕಸ್ಟಮರ್ ಯಾವ ರೇಟ್ ಕ್ವಾಲಿಟಿ ಬಟ್ಟೆ ಸೆಲೆಕ್ಟ್ ಮಾಡ್ತಾರೋ, ಯಾವ ರೇಟ್ ನಾವು ಎಕ್ಸಾಂಪಲ್ ಹೇಳೋದು. ಇವಾಗ ಇದಕ್ಕೆ ನೀಮುಡ್ ಹಾಕಿದೀವಿ, ಬೇಡ ಕಸ್ಟಮರ್ ಹೇಳ್ತಾರೆ ಇದಕ್ಕೆ ನಮ್ಗೆ ನೀಮುಡ್ ಬೇಡ, ಪೈನುಡ್ ಹಾಕೊಡಿ, ಇಲ್ಲ ಒಂದೇ ಹಾಕೊಡಿ. ಕಸ್ಟಮರ್ ಯಾವ ತರ ಚಾಯ್ಸ್ ಮಾಡ್ತಾರೋ ಆ ತರ ವಾರಂಟಿನೂ ಸಿಗ್ತದೆ, ಆ ತರ ಕಾಸ್ಟ್ ಬರ್ತದೆ. ಕಸ್ಟಮೈಸ್ ಆಪ್ಷನ್. ಹೌದು, ಕಸ್ಟಮರ್ ಆಪ್ಷನ್ ಸರ್. ವುಡ್ ಅಲ್ಲೂ ಇದೆ, ಬಟ್ಟೆನಲ್ಲಿ ಇದೆ, ಕಲರ್ ಅಲ್ಲಿ ಇದೆ, ಕುಷನ್ ಅಲ್ಲಿ ಇದೆ, ಸೈಜ್ ಅಲ್ಲಿ ಇದೆ ಸರ್. ಇನ್ನೊಂದು ಏನ್ ಗೊತ್ತಾ ಸರ್, ಇವಾಗ ನಿಮ್ಗೆ ಮನೇಲಿ ಕನ್ಫ್ಯೂಸ್ ಆಗ್ತಾ ಇದೆ, ದೊಡ್ಡ ಸೋಫಾ ನಮ್ಮ ಮನೇಲಿ ಕೂತ್ಕಂತದೋ ಬರ್ತದೋ ಇಲ್ಲೋ ಅಂತ. ಆವಾಗ ನಾವೇನ್ ಮಾಡ್ತಾ ಇದೀವಿ, ಕಸ್ಟಮರ್ ಬಂದು ಸೆಲೆಕ್ಟ್ ಮಾಡ್ಬಿಟ್ಟು ಅವ್ರು ಬಿಲ್ ಮಾಡ್ಬಿಟ್ಟು ಹೋದ್ರು ಅಂದ್ರೆ ಅವ್ರಿಗೆ ಡೌಟ್ ಇದ್ರೆ ನಾವೇ ಮನೆವರೆಗೂ ಕಳಿಸಿ ಅವ್ರ ಮೆಜರ್ಮೆಂಟ್ ಏನಿದೆಯೋ ಆ ಮೆಜರ್ಮೆಂಟ್
ನಾವು ಮಾಡ್ಕೊಡ್ತೀವಿ. ಸರಿ, ಅದಕ್ಕೆಲ್ಲ ಏನು ಚಾರ್ಜು ಮಾಡ್ತಾ ಇಲ್ಲ, ನಾವೇ ಮೆಜರ್ಮೆಂಟ್ ಕಳಿಸಿ ಪ್ರತಿಯೊಂದನ್ನು ನಾವು ಮೆಜರ್ಮೆಂಟ್ ತಗೊಂಡು ಅವ್ರಿಗೆ ತಕ್ಕಾಗಿ ಅವ್ರ ಮನೆಯಲ್ಲಿ ಹೋಗ್ತದೋ, ಕೆಲವರು ಕಸ್ಟಮರ್ ಹೇಳ್ತಾರೆ ಸ್ಟೆಪ್ಸ್ ನಮ್ಗೆ ಚಿಕ್ಕದಿದೆ ಹೋಗ್ತದೋ ಇಲ್ಲೋ ಸ್ವಲ್ಪ ಡೌಟ್ ಹೊಡಿತಾ ಇದೆ, ಅದೆಲ್ಲ ನಾವು ಕ್ಲಿಯರ್ ಮಾಡ್ತೀವಿ. ನಮ್ಮ ಕಡೆಯಿಂದ ನಾವು ಹೋಗಿ ನೋಡಿ ಅದನ್ನೆಲ್ಲ ಮೆಜರ್ಮೆಂಟ್ ತಗೊಂಡು ನಾವು ಮಾಡ್ಕೊಡ್ತೀವಿ. ಓಕೆ, ಸುಮಾರು ಜನ ಇವಾಗ ನಮ್ಮ ವಿಡಿಯೋದಲ್ಲೇ ನೋಡ್ಕೊಂಡ್ಬಿಟ್ಟು ಆರ್ಡರ್ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಇಲ್ಲಿ ಬರೋದಕ್ಕಾಗಲ್ಲ, ತುಂಬ ದೂರ ಇರುತ್ತೆ, ಇಲ್ಲ ಏನೋ ಒಂದು ಸಮಸ್ಯೆ, ಏನೋ ಒಂದು ಅಪ್ ಆ್ಯಂಡ್ ಡೌನ್ ಆಗಲ್ಲ. ಸೊ ಯಾವ ಥರ ಇವಾಗ ನಿಮ್ಮದು ಎಷ್ಟು ದಿನದಲ್ಲಿ ನೀವು ಕೊಡ್ತೀರಾ ಸೋಫಾಗಳೆಲ್ಲ, ಅದ್ರ ಬಗ್ಗೆ ಹೇಳಿ ಸರ್. ಹೌದು, ಖಂಡಿತ. ಎಷ್ಟು ದಿನದಲ್ಲಿ ಅಂತ ನಾನು ಹೇಳ ಸರ್, ಅವರು ಸೆಲೆಕ್ಟ್ ಮಾಡೋದ್ಮೇಲೆ ಡಿಪೆಂಡ್ ಆಗ್ತದೆ. ಯಾಕಂದ್ರೆ ಇವಾಗ ಮಾಡಲ್ ಮೇಲೆ, ಇವಾಗ ಕೆಲವು ಮಾಡಲ್ಸ್ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇರ್ತವೆ, ಕೆಲವು ಮಾಡಲ್ ಸ್ಟಾರ್ಟ್ ಇವಾಗ ಏನಂದ್ರೆ ಸೇಮ್ ಸೈಜ್ ರೆಗ್ಯುಲರ್ ಸೈಜು ಇದೆಲ್ಲ ಫ್ರೇಮು ರೆಡಿ ಇರ್ತದೆ ನಮ್ಮ ಹತ್ರ. ಅರ್ಥ ಮಾಡ್ಕೊಂಡ್ರೆ ಅವ್ರ ಬಟ್ಟೆ ಸೆಲೆಕ್ಟ್ ಮಾಡಿದ್ರೆ ಬೇಗ ಮುಗೀತದೆ. ಇಲ್ಲ ಅವ್ರದೇ ಕಸ್ಟಮೈಸೇಷನ್ ಇದೆ, ಅವ್ರದ್ದಾದಂಥ ಒಂದು ಸೈಜ್ ಇದೆ, ಫ್ರೇಮ್ ಸಮೇತ ಮಾಡಬೇಕು ಅಂದ್ರೆ ಅವಾಗ ಇನ್ನು ಸ್ವಲ್ಪ ಟೈಮ್ ಎಕ್ಸ್ಟ್ರಾ ತಗೊಂತೀವಿ. ಬಟ್ ಏನೇ ತಗೊಂಡ್ರು ನಾನು ಹೇಳ್ತಾ ಇದ್ನಲ್ಲ, ಕಸ್ಟಮರ್ಗೆ ಮೊದಲೇ ಹೇಳ್ತೀವಿ ನಾವು ಇಷ್ಟು ದಿವಸ ಆಗ್ತದೆ. ಅವ್ರ ಸೋಪ ನೋಡಿದ ತಕ್ಷಣ, ಅವ್ರು ಸೆಲೆಕ್ಟ್ ಮಾಡಿದ ತಕ್ಷಣ ಹೇಳ್ತೀವಿ ಇಷ್ಟು ದಿವಸ ಆಗ್ಬೋದು ನಿಮ್ಮ ಸೋಪ್ ಅಂತ. ಆ ಟೈಮ್ ಒಳಗಡೆ ನಾವು ಮಾಡ್ಕೊಡ್ತೀವಿ. ಓಕೆ, EMI ಆಪ್ಷನ್ ಬಗ್ಗೆ ಹೇಳಿ ಸರ್. EMI 0%, ನೋ ಕಾಸ್ಟ್ EMI ಇದೆ. 0% ಡೌನ್ ಪೇಮೆಂಟ್ ಅಲ್ಲಿ ಯಾವುದು ಪ್ರತಿಯೊಂದು ಫರ್ನಿಚರ್ ಅದು ಏನ್ ಐಟಮ್ ಆಗಿರ್ಬೋದು. ಅಂದ್ರೆ ನಮ್ಮ ಹತ್ರ ಪ್ರತಿಯೊಂದು ಅಂದ್ರೆ ನಮ್ಮನೆ ನಮ್ಗೆ ಏನಂದ್ರೆ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಐಟಮು ನಮ್ಮ ಹತ್ರ ಇದೆ. ಪ್ರತಿಯೊಂದಕ್ಕೂ EMI ಮಾಡ್ಕೊಡ್ತೀವಿ, ಪ್ರತಿಯೊಂದಕ್ಕೂ 0% ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀವಿ. ಸೂಪರ್ ಸರ್. ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಹೇಳ್ಬಿಡಿ ನಮಗೆ. ಸರ್, ಟ್ರಾನ್ಸ್ಪೋರ್ಟೇಷನ್ ಆಕ್ಚುಲಿ ಸರ್ ಒಂದು ಸಣ್ಣ ಐಟಮ್ ಆಗಲಿ, ಅವ್ರು ಏನೇ ಐಟಮ್ ತಗೊಂಡ್ರು ಇಡೀ ಬೆಂಗಳೂರು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ. ಇಡೀ ಬೆಂಗಳೂರು ಅದು ಎಲ್ಲಿ ಬೇಕಾದ್ರೂ ಆಗಿರ್ಬೋದು. ಒಂದು ಐಟಮ್ ಅನ್ಕೊಳ್ಳಿ, ನನಗೆ ಒಂದು ಡ್ರೆಸ್ಸಿಂಗ್ ಟೇಬಲ್, ಪೂಜಾ ಮಂದಿರ ಏನೋ ಒಂದು ತಗೊಂಡ್ರೆ ಹೌದು, ಖಂಡಿತ ಮಾಡ್ಕೊಡ್ತೀವಿ. ಅದನ್ನೇ ನಾನು ಕೇಳ್ತಾ ಇರೋದು. ಯಾಕಂದ್ರೆ ನಿಮ್ಗೆ ಮಾರ್ಜಿನ್ ಇರಲ್ಲ, ನೀವು ಹೆಂಗ್ ಮಾಡ್ಕೊಡ್ತೀರಾ ಆ ಥರ ಕಸ್ಟಮರ್ ಇದ್ರಲ್ಲಿ ಬರ್ಬೋದೇನೋ. ಇವಾಗ ಯಾಕಂದ್ರೆ ಒಂದು ಸಣ್ಣದು ಯಾವುದೋ ಒಂದು 10,000 ರೂಪಾಯಿ ಐಟಮ್ ತಗೊಂಡ್ರು, ಇವಾಗ ಇಲ್ಲಿಂದ ಒಂದು 20 ಕಿಲೋಮೀಟರ್ ಇದೆ, ಇವ್ರು ಹೆಂಗ್ ಮಾಡ್ಕೊಡ್ಬೋದು ಅಂತ. ಬಟ್ ಹೆಂಗ್ ಮಾಡ್ಕೊಡ್ತೀವಿ ಅಂದ್ರೆ ಸರ್, ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ, ಅಂಗಡಿಗೆ ಸಪ್ಲೈ ಇರೋದ್ರಿಂದ ಡೈಲಿ ನಮ್ಮ ಗಾಡಿಗೆ ಹೋಗ್ತಾ ಇರ್ತವೆ. ಪ್ರತಿಯೊಂದು ರೂಟ್ಗೂ ಡೈಲಿ ನಮ್ಮ ಗಾಡಿಗೆ ಹೋಗ್ತಾ ಇರ್ತವೆ. ಆ ಗಾಡಿನಲ್ಲಿ ನೀವು ಒಂದು ಐಟಮ್ ತಗೊಂಡಿದ್ರೆ ನಮ್ದು ಇನ್ನೊಂದು ಅದ್ರ ಜೊತೆ ಬೇರೆ ಕಸ್ಟಮರ್ಗೆ ಇರ್ತದೆ, ಇಲ್ಲ ಬೇರೆ ಅಂಗಡಿಗೆ ಡೆಲಿವರಿ ಇರ್ತದೆ, ಅದ್ರ ಜೊತೆ ಇನ್ಕ್ಲೂಡ್ ಮಾಡಿ ನಾವು ಹಾಕ್ಕೊಡ್ತೀವಿ. ಸೊ ಈ ಥರ ಒಂದು ಆಪ್ಷನ್ ಇರುತ್ತೆ. ಒಂದಲ್ಲ ಎರಡಲ್ಲ, ಸುಮಾರು ಅಂಗಡಿಗಳಲ್ಲಿ ನಾನು ಇವಾಗ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸುಮಾರು ಜನ ಒಂದು ಪೂಜಾ ಮಂದಿರ ಆಗಿರಲಿ, ಏನೋ ಒಂದು ಐಟಮ್ ಆಗಿರಲಿ, ಮಿನಿಮಮ್ 10 days ಆದರೂ ಟೈಮ್ ತೊಗೊಂತಾರೆ. ಸೊ ಆದಷ್ಟು ಬೇಗ ಡೆಲಿವರಿ ಕೊಡೋದಕ್ಕೆ ಆಪ್ಷನ್ನ ಇಲ್ಲಿ ಸಿಗುತ್ತೆ ವೀಕ್ಷಕರೇ. ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಬಂದು ನೀವು ನೋಡೋದಕ್ಕಿಂತ, ವಿಡಿಯೋದಲ್ಲಿ ನೀವು ನೋಡೋದಕ್ಕಿಂತ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಕ್ವಾಲಿಟಿ ನೋಡಿ. 1% ಸರ್, ನಾನೇ ಹೇಳ್ಬಿಡ್ತೀನಿ ಅದ್ರ ಬಗ್ಗೆ ಕಸ್ಟಮರ್ಸ್ಗೆ. ನಾನೇನು ಹೇಳ್ತಾ ಇದ್ದೀನಿ ಸರ್, ನೀವು ನೋಡ್ಬಿಟ್ಟು ಫೋನಲ್ಲಿ ನನಗೆ ವಾಟ್ಸಪ್ ಮಾಡಿ ಆ ಫೋಟೋ ನಾನು ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ತೀನಿ ಅನ್ನೋದಕ್ಕಿಂತ ಒಂದು ಸಾರಿ 1 hour 2 hour ಫ್ರೀ ಮಾಡ್ಕೊಂಡು ಒಂದು 300 ರೂಪಾಯಿ 500 ರೂಪಾಯಿ ಡೀಸೆಲ್ ಖರ್ಚು ಮಾಡ್ಕೊಂಡು ದಯವಿಟ್ಟು ಇಲ್ಲಿ ಗಂಟೆ ಬಂದು ಒಂದು ಸಾರಿ ನೀವು ಇಲ್ಲಿ ಕೂತು ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನೀವು ಒಂದು ಡೈಲಿ ಯೂಸ್ ಮಾಡೋ ಐಟಮ್ ಸರ್, ಇದು ಡೈಲಿ ಬಿಸಾಡೋ ಐಟಮ್ ಅಲ್ಲ. ಅರ್ಥ ಮಾಡ್ಕೊಂಡ್ರೆ ಒಂದು ಸಾರಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ದಿವಸ ಬರ್ತದೆ ಅನ್ನೋದೇ ಮೇನು. ಅದಕ್ಕೆ ಆನ್ಲೈನಲ್ಲಿ ಯಾಕೆ ಹೋಗ್ತೀರಾ, ದಯವಿಟ್ಟು ಬಂದು ಇಲ್ಲಿ ಚೆಕ್ ಮಾಡಿ ಸರ್, ಕೂತು ಚೆಕ್ ಮಾಡಿ. ನಿಮ್ ಕಂಫರ್ಟ್ ಆಗಿರ್ಬೋದು. ನಾನು ಹೇಳೋದು ಇವಾಗ ಎಕ್ಸಾಂಪಲ್ ಈ ಸೋಫಾ ಸರ್, ನಾವು ಇದಕ್ಕೆ ಸಾಫ್ಟಿ ಕುಷನ್ ಹಾಕಿದೀವಿ. ಅರ್ಥ ಮಾಡ್ಕೊಂಡ್ರೆ ಕೂತ್ಕೊಂಡು ನೋಡಿ ಸರ್, ಕೂತ್ಕೊಂಡು ನೋಡಿ. ಕಸ್ಟಮರ್ಗೆ ನನಗೆ ಇದು ಸಾಫ್ಟ್ ಆಯಿತು, ಇನ್ನು ಸ್ವಲ್ಪ ಆಡಬೇಕು, ಇನ್ನೂ ಸಾಫ್ಟ್ ಬೇಕು, ಇಲ್ಲ ನನ್ನ ತಲೆಗೆ ಇನ್ನು ಸ್ವಲ್ಪ ಹೈಟ್ ಬೇಕು, ನಾನು ಅದನ್ನ ಹೇಳೋದು. ನೀವು ಇಲ್ಲಿ ಬಂದು ಕೂತ್ಕೊಂಡು ನೋಡಿದ್ರೇ ನಿಮ್ಗೆ ಗೊತ್ತಾಗೋದು. ನಿಮ್ಗೆ ಏನೇ ಚೇಂಜಸ್ ಬೇಕಾದ್ರೂ ನಾವು ಮಾಡ್ಕೊಡಕ್ಕೆ ರೆಡಿ ಇದ್ದೀವಿ. ನಾವು ಮ್ಯಾನುಫ್ಯಾಕ್ಚರರ್ ಸರ್, ಏನು ಬೇಕಾದ್ರೂ ಚೇಂಜಸ್ ಕೇಳಿ, ಏನು ಬೇಕಾದ್ರೂ ಕಸ್ಟಮೈಸ್ ಕೇಳಿ ನಾವು ಮಾಡ್ಕೊಡ್ತೀವಿ. ಸೊ ಕಣ್ಣವರೇ ನೋಡಬೇಕು, ತೊಗೊಂಡು ಹೋಗ್ಬೇಕು ವೀಕ್ಷಕರೇ. ಸರ್, ಈಗ ಬೇರೆ ಅಂಗಡಿಗಳಲ್ಲಿ ಎಲ್ಲರೂ ಹೇಳ್ತಾರೆ ಕ್ವಾಲಿಟಿ ಅಂತ. ನಿಮ್ದೇನು ಸರ್ ಸ್ಪೆಷಲ್ ಕ್ವಾಲಿಟಿ ಇದೆ ಅಂತ ಹೇಳ್ತಾರೆ, ಯಾವ ಥರ ಅದು ಸರ್? ಹೌದು, ಕ್ವಾಲಿಟಿ ಸರ್ ಬಾಯಿ ಮಾತಿಗೆ ಹೇಳ್ಬಿಟ್ರೆ ಕ್ವಾಲಿಟಿ ಅಲ್ಲ ಸರ್. ಅದರಲ್ಲಿ ಹಾಕಿದ್ರೆ ಒಳಗಡೆ ಏನು ಮೆಟೀರಿಯಲ್ ಹಾಕಿರ್ತೀವೋ ಅದರಲ್ಲೇ ಕ್ವಾಲಿಟಿ ಗೊತ್ತಾಗೋದು. ಇವಾಗ ಎಕ್ಸಾಂಪಲ್, ನೀವು ಇವಾಗ ಹತ್ತಿ ಸರ್, ಆ ಸೋಫಾ ಮೇಲೆ ಹತ್ತಿ, ನೀವು ಹತ್ಬಿಟ್ಟು ಜಂಪ್ ಮಾಡಿ ಸರ್, ಜಂಪ್ ಮಾಡಿ ಅದು ಏನಾಗ್ತದೆ ನೋಡೋಣ. ಸೋಫಾ ಮಾಡಿ ಸರ್, ಜೋರಾಗಿ ಮಾಡಿ, ಇನ್ನೂ ಜೋರಾಗಿ ಮಾಡಿ. ಅಲ್ಲ, ನಾನು ಒಬ್ಬನೇ ಇದ್ದೀನಿ, ಓಕೆ. ಇನ್ನು ಮನೇಲಿ 3-4 ಜನ ಇರ್ತಾರೆ, 3-4 ಜನ ಅಲ್ಲ, 10 ಜನ ಹತ್ಲಿ ಸರ್. ಇವಾಗ ನಮ್ಮ ಹುಡುಗರು ಎಷ್ಟು ಜನ ಇದಾರೋ ಕರಿತೀನಿ, ಎಲ್ಲರೂ ಹತ್ಲಿ. ಬನ್ನಿ ಅವ್ರೆ, ಬನ್ನಿ ಹತ್ರಿ ನೋಡೋಣ. ಹತ್ರಿ ಎಲ್ಲರೂ ಹತ್ತಿ ಎಲ್ಲರೂ ಸರ್. ಏನೋ ಆಗಲ್ವಾ? ಹತ್ಲಿ ಸರ್, ಖಂಡಿತ ಹತ್ತಿ. ಕುಣಿರಿ, ಇನ್ನೂ ಜೋರ ಕುಣಿರಿ, ಇನ್ನೂ ಜೋರು ನೋಡೋಣ. ಕುಣಿ, ನಿಜಾಮ್ ಜೋರ್ ಇಲ್ಲ, ಕುಣಿರಿ ಸರ್, ಜೋರ ಕುಣಿರಿ ನೋಡೋಣ. ಇವಾಗ ಊಟ ಮಾಡಿ ಬಂದಿದ್ರೆ ಅದೇನು ಸರ್, ಹೊಡೀರಿ, ಜಂಪ್ ಮಾಡಿ ನೋಡೋಣ. ಇಲ್ಲ ಮುರಿದು ಬಿಡಿ ಸರ್, ಮುರಿಬೇಕದು, ಬ್ರೇಕ್ ಆಗ್ಬೇಕು, ಇಲ್ಲ ಒಳಗಡೆ ನಾವೇ ಸುಸ್ತಾಗ್ಬಿಡ್ತೀವಿ. ಆಗದೇ ಇಲ್ಲ ಸರ್, ಆಗದೇ ಇಲ್ಲ, ಖಂಡಿತ ಆಗಲ್ಲ ಸರ್. ಏನಕ್ಕಂತ ನಾನು ಹೇಳ್ತೀನಿ ನೋಡಿ ಸರ್, ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಮಾಡಿರೋ ಐಟಮ್ ಇದು, ಓಕೆನಾ ಸರ್? ನಮಗೆ ಗ್ಯಾರಂಟಿ ಇದೆ ಅದರಲ್ಲಿ ಏನು ವುಡ್ ಹಾಕಿದೀವಿ, ಎಷ್ಟು ಥಿಕ್ನೆಸ್ ವುಡ್ ಹಾಕಿದೀವಿ, ಎಷ್ಟು ಥಿಕ್ನೆಸ್ ಡೆನ್ಸಿಟಿ ಪಾಮು, ಎಷ್ಟು ಥಿಕ್ನೆಸ್ ಕುಶನ್ ಹಾಕಿದೀವಿ, ಎಷ್ಟು ದಿವಸ ವಾರಂಟಿ ಬರ್ತದೆ. ಯಾಕಂದ್ರೆ ಏನೋ ಆಗಲ್ಲ ಸರ್. ನಮ್ಮ ಹುಡುಗರ ಸರ್ ಎಷ್ಟು ಜನ ಇದಾರೋ ಅಷ್ಟು ಜನ ಹಚ್ಚಿದೀನಿ, ಇನ್ನೂ ಒಂದು 10 ಜನ ಬೇಕಾದ್ರೆ ಹಚ್ಚಿದ್ರು ಏನೋ ಆಗಲ್ಲ, ಖಂಡಿತ ಏನೋ ಆಗಲ್ಲ. ಸುಸ್ತಾಗ್ಬೋದು, ಬಟ್ ಸೋಫಾ ಮಾತ್ರ ಏನಾಗಲ್ಲ, 100% ಏನೂ ಆಗಲ್ಲ ಸರ್. ಬೈ ಚಾನ್ಸ್ ಆದ್ರೆ
ಡೈರೆಕ್ಟ್ ಹಂಗೆ ಫ್ರೀಯಾಗಿ ಕೊಟ್ಬಿಡಿ ಸರ್ ಹೇಳ್ತೀನಿ. ಖಂಡಿತ ಸರ್, ಖಂಡಿತ ಸರ್. ಕಸ್ಟಮರು ಬಂದು ನಿಮ್ಗೆ ಹೇಳ್ದಂಗೆ ಕಸ್ಟಮರ್ ಬಂದು ಅವರು ಜಂಪ್ ಮಾಡಿ ನೋಡ್ಲಿ, ಅವರು ಜಂಪ್ ಮಾಡಿ ಒಂದೇ ಒಂಚೂರು ಏನಾದ್ರು ಸೌಂಡ್ ಬಂದ್ಬಿಡ್ಲಿ ಸರ್ ಸಾಕು. ಒಂದೇ ಒಂಚೂರು ಸೌಂಡ್ ಸರ್. ಸೋಫಾ ಕ್ವಾಲಿಟಿ ಈಗ ಇಲ್ಲಿ ಬನ್ನಿ ಸರ್, ಒಂದೇ ಒಂದು ನಿಮಿಷ ಇಲ್ಲಿ ನೋಡಿ ಸರ್. ಫ್ರಂಟಲ್ಲಿ ಸೋಫಾ ಹೆಂಗಿದೆಯೋ ಅಲ್ವಾ, ಈ ಕಡೆ ಬನ್ನಿ ಸರ್, ಈ ಕಡೆ ಬನ್ನಿ ಕ್ಯಾಮ್ರಾ ಅಣ್ಣ, ಈ ಕಡೆ ಬರ್ರಿ. ಇಲ್ಲಿ ನೋಡಿ ಬ್ಯಾಕಲ್ ಸಮೇತ ಅದೇ ಕ್ವಶನ್ ಹಾಕಿದೀವಿ. ಯಾರಾದ್ರೂ ತೋರಿಸ್ಬಿಡ್ಲಿ ಸರ್ ಇಷ್ಟು ಮಾತ್ರ. ಯಾಕಂದ್ರೆ ಬ್ಯಾಕಲ್ ಒಳಗಡೆ ಹೋಗ್ತದೆ ಪ್ರತಿಯೊಬ್ಬರದು ಅಷ್ಟೇ. ನಾವು ಫ್ರಂಟ್ ಅಲ್ಲಿ ಹೆಂಗ್ ಮೇಂಟೈನ್ ಮಾಡಿದ್ವು, ಬ್ಯಾಕಲ್ಲಿ ಒಳಗಡೆ ಪ್ರತಿಯೊಂದನ್ನು ಹಂಗೆ ಮೇಂಟೈನ್ ಮಾಡಿ ಸರ್. ಅದಕ್ಕಾಗಿ ಕ್ವಾಲಿಟಿ 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 ಸರ್. ಆಪಲ್ ವುಡ್ ಫರ್ನಿಚರ್ ಅಂದ್ರೇ ಕ್ವಾಲಿಟಿ ಸರ್. ಆ ಕ್ವಾಲಿಟಿ ನಾವು ಅವತ್ತಿನಿಂದ ಮೇಂಟೈನ್ ಮಾಡಿದೀವಿ, ಇವತ್ತು ಮಾಡ್ತಾ ಇದೀವಿ. ಸೊ ಇದು ಕ್ವಾಲಿಟಿ ಟೆಸ್ಟ್ ಅಂತ ಹೇಳಿದ್ರೆ ಸುಮಾರು ಜನ ಹೇಳ್ಬೋದು ಬಾಯಿ ಮಾತಲ್ಲಿ ಕ್ವಾಲಿಟಿ ಇದೆ ಅಂತ, ಬಟ್ ಲೈವ್ ಆಗೇ ನಿಮಗೆ ತೋರಿಸಿದ್ದೀವಿ ಕ್ವಾಲಿಟಿ ಯಾವ ಥರ. ಬೈ ಚಾನ್ಸ್ ಒಂದು ಸ್ವಲ್ಪ ಏನಾದರೂ ಡ್ಯಾಮೇಜ್ ಆಯ್ತು ಅಂದರೆ ಇಡೀ ಸೋಫಾ ನಿಮ್ಮ ಮನೆಗೆ ತೊಗೊಂಡು ಹೋಗ್ಬೋದು. ಸೊ ಅದು ಗ್ಯಾರಂಟಿ ಸರ್ ಕೊಡ್ತೀನಿ ಸರ್. ಖಂಡಿತ ಕೊಡ್ತೀನಿ ಸರ್, ಖಂಡಿತ ಅಲ್ವಾ, 100% ಡನ್ ಸರ್. ಇದೊಂದು ಚಾಲೆಂಜ್ ಸರ್ ನನಗೆ. ಇದು ಒಂದೇ ಸೋಫಾ ಅಂತಲ್ಲ, ಆಲ್ಮೋಸ್ಟ್ ಇವ್ರ ಹತ್ರ ತಗೊಳ್ಳೋಂಥ ಸೋಫಾಗಳೆಲ್ಲ ಇದೇ ಥರ ಕ್ವಾಲಿಟಿ. ಹೌದು ಸರ್. ಇವಾಗ ನಿಮ್ಗೆ ಇದ್ರ ಮೇಲೆ ನೀವು ಅನ್ಕೊಂಬೋದೇನೋ ಏನು ಅದಕ್ಕಾಗಿ ಈ ಸೋಫಾ ಮೇಲೆ ಏನಾದ್ರು ಇಟ್ಬಿಟ್ಟು ರೆಡಿ ಮಾಡಿಸಿ ಇದನ್ನ ಒಂದ್ರ ಮೇಲೆ ಜಂಪ್ ಮಾಡಿಸ್ತಾ ಇದಾರೆ ಅಂತ. ಬೇಡ, ಬನ್ನಿ ನೀವು ಯಾವ್ದ್ರ ಮೇಲೆ ಹೇಳ್ತೀರಾ ಬನ್ನಿ ಸರ್. ಇದ್ರ ಮೇಲೆ ಹಸ್ಲಾ, ಯಾವ್ದ್ರ ಮೇಲೆ ಹಸ್ಬೇಕಂತ ಬನ್ನಿ ಸರ್. ಯಾವ್ದೋ ಒಂದು ತೋರಿಸ್ಬಿಡೋಣ, ಬನ್ನಿ ಸರ್. ನೀವು ಹೇಳಿದ್ರಲ್ಲ ಇವಾಗ ಅದೊಂದೇ ಸೋಫಾ, ನಾನು ಹೇಳಿದ್ನಲ್ಲ ಅದೇ ಅಲ್ಲ, ಇವಾಗ ಇದು ಬೇರೆ ಸೋಫಾ ಅಲ್ವಾ. ಇದ್ರ ಮೇಲೆ ಇವಾಗ ಹಚ್ಚಿ ನೋಡಿದ್ರೆ ನೀವು ಬನ್ನಿ ಸರ್, ಹತ್ತಿ ನೀವು ಬನ್ನಿ, ಅಲ್ಲಿ ಹತ್ತಿ ಸರ್. ಇಲ್ಲಿ ಜಾಗನೇ ಇಲ್ವಲ್ಲ ಹತ್ತಿ ಸರ್, ಎಲ್ಲ ಒಂದ್ ಹತ್ರ ಹತ್ತಿ. ಕುಣಿರಿ ಸರ್, ಕುಣಿರಿ ಸರ್, ಜೋರಾಗಿ ಜೋರು ನೋಡ್ತೀನಿ, ಇನ್ನೂ ಜೋರು ತೋರಿಸಿ ಸರ್. ತಾಕತ್ ಇದ್ರ ಮೇಲೆ ಅಯ್ಯಯ್ಯ ಕುಣಿರಿ ನೋಡೋಣ ಸರ್. ಇದೊಂದು 2 3 4 ಅಂತಲ್ಲ ಸರ್. ನಮ್ಮ ಅಂಗಡಿನಲ್ಲಿ ಎಷ್ಟು ಸೋಫಾ ಇದ್ರೂ ಅಷ್ಟು ಮೇಲೆ ಬೇಕಾದ್ರೆ ಹಚ್ಚಿ ಕುಣಿಸ್ತೀನಿ ಸರ್. ಯಾವ ಸೋಫಾನು ನಾನು ಹೇಳಿದ್ನಲ್ಲ ಬ್ರೇಕ್ ಆಗೋದಲ್ಲ ಸರ್, ಒಂದು ಸ್ವಲ್ಪ ಸೌಂಡು ಬರಲ್ಲ, ಅವಾಜನ್ನ ಬಂತ ನಿಮ್ಗೆ ಸರ್. ನಾನು ಅದೇ ಹೇಳ್ತಾ ಇರೋದು, ನಾವು ಏನು ಡೆನ್ಸಿಟಿ ಕುಷನ್ ಹಾಕಿರ್ತೀವಿ, ಏನು ಥಿಕ್ನೆಸ್ ವುಡ್ ಹಾಕಿರ್ತೀವಿ, ಇದೇ ಮೇನ್ ಆಗೋದು ಸೋಫಾ. ಖಂಡಿತ ಮೇನ್ ಅದೇ ಸರ್. ಯಾಕಂದ್ರೆ ನಾನು ಅಷ್ಟು ಧೈರ್ಯವಾಗಿ ಏನು ಕತ್ತಿಸ್ತಾ ಇದ್ದೀನಿ ಹೇಳಿ, ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಮಾಡಿರೋ ಸರ್, ನನಗೆ ಗೊತ್ತಿದೆ ಅದಕ್ಕೆ ಎಷ್ಟು ಥಿಕ್ನೆಸ್ ವುಡ್ ಹಾಕಿದೀವಿ, ಅದೇನು ಆಗಲ್ಲ ನಮ್ಗೆ ಗೊತ್ತಿದೆ, ಅದಕ್ಕಾಗಿ ಹಾಕ್ಸ್ತಾ ಇರೋದು ಸರ್. ನಿಮ್ಗೆ ಅಲ್ಲ ಸರ್, ಕಸ್ಟಮರು ಬರ್ಲಿ, ಅವ್ರಿಗೆ ಯಾವ ಸೋಫಾ ಬೇಕೋ ಆ ಸೋಫಾ ಮೇಲೆ ಹಚ್ಚಿ ಕುಣಿಸ್ಬಿಟ್ಟು ತಗೊಂಡು ಹೋಗ್ಲಿ ಅವರು ಸರ್. ಕ್ವಾಲಿಟಿ ಮಾತ್ರ ನಿಜ ನಂಗೆ ಇಷ್ಟ ಆಗೋಯ್ತು. ಸೊ ವೀಕ್ಷರ, ನಾನು ಹೇಳ್ತೀನಿ ನಿಮಗೆ. ಸೊ ಇಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ಇಲ್ಲಿ ಫಸ್ಟ್ ಬನ್ನಿ, ನೀವು ಲೈವ್ ಆಗಿ ನೋಡಿ, ಕೂತ್ಕೊಂಡು ನೋಡಿ, ಕಂಫರ್ಟ್ ನೋಡಿ, ಕ್ವಾಲಿಟಿ ಟೆಸ್ಟ್ ಮಾಡಿ. ಸೊ ನನ್ನ ಮುಂದೆ ಅಲ್ಲ, ವಿಡಿಯೋ ಮುಂದೆ ಅಲ್ಲ, ನೀವು ಬಂದರೂ ಇದೇ ಥರ ಬೇಕಾದ್ರೆ ಮಾಡಿಸಿ ತೋರಿಸಿ. ಖಂಡಿತ ಸರ್, ಖಂಡಿತ ಅದನ್ನು ಮಾಡಿ ಬೇಕಾದ್ರೆ ತೋರಿಸ್ತಾರೆ. ಸೊ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಕಸ್ಟಮರ್ಗೆ ರೀಸನಬಲ್ ಪ್ರೈಸು ಆಗಿರಬೇಕು, ಕ್ವಾಲಿಟಿನಲ್ಲೂ ಕೊಡಬೇಕನ್ನೋದು ಒಂದು ಆಪಲ್ ವುಡ್ ಫರ್ನಿಚರ್ ವಿಡಿಯೋ ಆಗಿರುತ್ತೆ ವೀಕ್ಷರ. ಓಕೆ ಸರ್, ಇಲ್ಲೊಂದು ಕಾರ್ನರ್ ನೋಡ್ತಾ ಇದ್ದೀನಿ, ಬನ್ನಿ ಸರ್ ತೋರಿಸಿ, ಫುಲ್ ತೋರಿಸಿ. ಸೊ ಇಲ್ಲಿ ನೋಡ್ತಿರ್ಬೋದು, ಟೀಪಾಯ್ ನೋಡ್ತಿರ್ಬೋದು ಯಾವ ಥರ ಡಿಸೈನ್ ಇದೆ. ಸೊ ಆಲ್ಮೋಸ್ಟ್ ಮಾಡೆಲ್ಸ್ಗಳು ನಿಮಗೆ ಹೊರಗಡೆ ಸಿಗುತ್ತೆ ಇದೇ ಥರ, ಬಟ್ ಈ ತರ ಕ್ವಾಲಿಟಿ ಸಿಗಲ್ಲ. ಇಲ್ಲಿ ಬನ್ನಿ ಸರ್, ಈ ಕಡೆ ತೋರಿಸಿ. ಕಪ್ ಹೋಲ್ಡರ್, ವುಡನ್ ಪ್ಯಾನಲ್ ವಿತ್ ಕಪ್ ಹೋಲ್ಡರ್, 6 ಕಪ್ ಹೋಲ್ಡರ್ ಬರ್ತದೆ. ಇಲ್ಲೆರಡು, ಅಲ್ಲೆರಡು, ಸೆಂಟ್ರಲ್ ವಿತ್ ಕನ್ಸೋಲ್ ವಿತ್ ಸ್ಟೋರೇಜ್. ಓಕೆನಾ, ವಿತ್ ಕನ್ಸೋಲ್ ಆಪ್ಷನ್ ಇದೆ ಸರ್. ಸೈಜ್ ಏನು ಬರ್ತಿದೆ ಸೋಫಾದು ಸರ್? 8x10. 8x10 ಇದು ಸ್ಟ್ಯಾಂಡರ್ಡ್. ಕನ್ಸೋಲ್ ಸೇರಿದ್ರೆ 11 ಬರ್ತದೆ. ಇದು ಸ್ಟ್ಯಾಂಡರ್ಡ್. ಬಟ್ ಕಸ್ಟಮೈಸೇಷನ್ ಅವ್ರದ್ದು ಏನಿದ್ರೆ ಆ ಸೈಜ್ಗೆ ನಾವು ಮಾಡ್ಕೊಡ್ತೀವಿ. ಪ್ರತಿಯೊಂದು ಸೋಫಾನು ಒಂದೇ ಸೈಜ್ ಇಲ್ಲ, ಪ್ರತಿಯೊಂದು ಸೋಫಾನು ಒಂದೇ ಕುಷನ್ ಇಲ್ಲ, ಪ್ರತಿಯೊಂದು ಸೋಫಾನು ಒಂದೇ ವುಡ್ ಇಲ್ಲ. ಅರ್ಥ ಮಾಡ್ಕೊಂಡ್ರೆ ನಾವ್ ಹೇಳೋದು, ಒಂದಕ್ಕೆ ನೀಮ್ ವುಡ್ ಹಾಕ್ತೀವಿ, ಒಂದಕ್ಕೆ ಒಂದೇ ವುಡ್, ಒಂದಕ್ಕೆ ಪೈನ್ ವುಡ್ ಅಂದ್ರೆ ಕಸ್ಟಮರ್ ಆಪ್ಷನ್. ಕಸ್ಟಮರ್ ಯಾವ್ದಕ್ಕೆ ಕೇಳ್ತಾರೋ ಅದಕ್ಕೆ ನಾವು ಹಾಕೊಡ್ತೀವಿ. ನಾವು ಎಕ್ಸಾಂಪಲ್ ನೀಮ್ ವುಡ್, ಪೈನ್ ವುಡ್ ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆನಾ, ಕುಷನ್ ಅಷ್ಟೇ. ಪಾರ್ಟಿ ಡೆನ್ಸಿಟಿ ಯೂಸ್ ಮಾಡ್ತೀವಿ. ಪಾರ್ಟಿನಲ್ಲಿ ಅವ್ರಿಗೆ ಸಾಫ್ಟಿ ಬೇಕಾ, ಇಲ್ಲ ಹಾರ್ಡ್ ಬೇಕಾ, ಇಲ್ಲ ನಮ್ಗೆ ಮೀಡಿಯಂ ಸಾಫ್ಟ್ ಬೇಕು, ತುಂಬಾ ಸಾಫ್ಟ್ ಬೇಡ, ತುಂಬಾ ಹಾರ್ಡ್ ಬೇಡ, ಇಲ್ಲ ನಮ್ಗೆ ನಾವು ಇನ್ನೂ ತುಂಬಾ ಲೈಫ್ ನೋಡ್ತಾ ಇದೀವಿ, 50 ಡೆನ್ಸಿಟಿ ಹಾಕೊಡಿ, ನಾವು ಅದನ್ನು ಹಾಕೊಡ್ತೀವಿ. ಕಸ್ಟಮರ್ ಯಾವ ತರ ಆಪ್ಷನ್ ಕೇಳ್ತಾರೋ ಆ ತರ ಖಂಡಿತ ನಾವು ಮಾಡ್ಕೊಡ್ತೀವಿ ಸರ್. ಕುಷನ್ ಯಾವ ಕಂಪನಿ ಯೂಸ್ ಮಾಡ್ತೀರಾ ನೀವು ಸರ್? ಕಂಪನಿ ಬ್ರಾಂಡೆಡ್ ಪೆಪ್ಸ್ ಕಂಪನಿ ಇದು. ಪೆಪ್ಸ್ ಕಂಪನಿ ಇದು. ಇಲ್ಲೊಂದು ನೋಡ್ತಿರ್ಬೋದು 3+2 ಪ್ಲಸ್ ಒಂದು ಡಿವೈಡರ್ ಆಪ್ಷನ್ ಕೊಟ್ಟಿದ್ದಾರೆ. ಸೇಮ್ ನೀವು ವುಡನ್ ನೋಡ್ತಿರ್ಬೋದು, ಕೆಳಗಡೆ ಲೆಗ್ಗು. ಸೊ ಸುಮಾರು ಅಂದ್ರೆ ಇದು ಒಂದು ಅಡಿ ಮೇಲ್ಗಡೆ ಇದೆ ಅಲ್ಲ ಸರ್? 8 ಇಂಚ್ ಇದೆ. ಬಟ್ ಏನಂದ್ರೆ ಸರ್, ಇದು ಪೂರ್ತಿ ಇದೆಯಲ್ಲ, ಒಂದೇ ಒಂದು ಜಾಯಿಂಟ್ ಇಲ್ಲ ವುಡ್, ಫುಲ್ ಲೆಂತಿ ವುಡ್ ಅದು. ಫುಲ್ ಲೆಂತಿ ವುಡ್ ಅದು. ಓಕೆನಾ, ಅಂದ್ರೆ ಇದ್ರ ಒಳಗಡೆನೂ ವುಡ್ ಇದೆ ಸರ್, ಇದ್ರ ಒಳಗಡೆ ವುಡ್ ಇದೆ. ಓಕೆನಾ, ಇದು ಎಕ್ಸ್ಟ್ರಾ ವುಡ್, ಇದು ಟೀಕ್ ವುಡ್ ಅಲ್ಲಿ ಮಾಡಿರೋದು ಎಕ್ಸ್ಟ್ರಾ ವುಡ್. ಏನಕ್ಕಾಗಿ ಅಂದ್ರೆ ಲೈಫ್ಗಾಗಿ ಅಷ್ಟೇ. ಅದು ಲೈಫ್ ಸ್ಟ್ರೆಂತ್ ಮೇನ್. ಹೌದು, ಅದೇ ಹೇಳ್ತಾ ಇರೋದು. ನೀವು ಎಷ್ಟು ವರ್ಷ ಎಕ್ಸ್ಪೆಕ್ಟ್ ಮಾಡ್ತಿರೋ ಆ ತರ ಬರ್ತದೆ ಲೈಫ್. ಕಂಫರ್ಟ್ ನೋಡಿ ಸರ್, ಕಂಫರ್ಟ್ ನೋಡಿ ಯಾವ ತರ ಇದೆ. ಕೂತ್ಕೊಂಡ್ರೆ ಸ್ಟ್ರೈಟ್ ಆಗಿ ಕ್ಲೀನಾಗಿ ಬ್ಯಾಕಿಗೆ ಕ್ಲೀನಾಗಿ ಸಪೋರ್ಟ್ ಸಿಗ್ತಾ ಇದೆ ನನಗೆ, ಪ್ಲಸ್ ಹೆಡ್ಗೂ ಸಿಗ್ತಾ ಇದೆ. ಮತ್ತೆ ಇದು ನೋಡ್ತಿರ್ಬೋದು ಸರ್, ಇದು ಒಂದು 8 ಇಂಚ್ ಇದೆಯಾ? ಇದು 9 ಇಂಚ್ ಇದೆಯಾ? 9 ಇಂಚಲ್ಲಿ ಕೊಟ್ಟಿದ್ದಾರೆ. ಸೊ ಮೇನ್ ಕ್ವಾಲಿಟಿ.
ಇದು ನೋಡಿ ಸರ್, ಪಕ್ಕದಲ್ಲಿ ನಾನು ನೋಡ್ತಿರ್ಬೋದು, ಇದು ಒಂಥರ ಡಿಫ್ರೆಂಟ್ ನಿಮಗೆ ಕಾರ್ನರ್ ಸೋಫಾ ಆಗಿರುತ್ತೆ. ಇಲ್ಲಿ ಒಂಥರ ಸ್ಮೈಲಿ ಸೋಫಾ, ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಈ ಥರ ಸ್ಮೈಲಿಗೆ ಥರ ಕೊಟ್ಟಿದ್ದಾರೆ. ಸೊ ಅದಕ್ಕೂ ನಿಮಗೆ ಒಂದು ಪಪ್ಪೀಸ್, 2 ಪಪ್ಪಿ ಬರ್ತಾ ಇದೆ, ಒಂದು ಟೀಪಾಯ್ ಬರ್ತಾ ಇದೆ ಸೆಂಟ್ರದು, ಇನ್ನೊಂದು ಹೆಡ್ರೆಸ್ಟ್ ಬರ್ತಾ ಇದೆ. ಸರ್ ಹೆಡ್ರೆಸ್ಟ್ ಅಂದರೆ ಇದು ಡಬಲ್ ಹೆಡ್ರೆಸ್ಟ್, ಡಬಲ್ ಇದೆ. ವಾವ್ ಸೂಪರ್ ನೋಡಿ. ಏನಕ್ಕಾಗಿ ಅಂದರೆ ಕಂಫರ್ಟ್ಗಾಗಿ ಕರೆಕ್ಟಾಗಿ ತಲೆಗೆ ಬರ್ತದೆ. ಒಂದ್ಸರಿ ಕೂತ್ಕೊಂಡ್ರಿ ಸರ್, ಕೂತ್ಕೊಂಡು ನೋಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ತಲೆಗೆ ಬರ್ತದೆ. ಎಲ್ಲ ಸೋಫಾಗೂ ಹಂಗೆ ಬರಲ್ಲ, ಸಿಂಗಲ್ ಇದ್ರೆ ಸ್ವಲ್ಪ ಹಿಂದೆ ಹೋಗ್ತದೆ, ಅದಕ್ಕಾಗಿ ಇದಕ್ಕೆ ಡಬಲ್ ಕೊಟ್ಟಿದ್ದೀವಿ. ಚೆನ್ನಾಗಿದೆ ಸರ್ ಇದು ಆಪ್ಷನ್. ಆ ಥರ ಅಂದರೆ ಕಸ್ಟಮರ್ ಅದೇ ಯಾವ ಥರ ಕೇಳ್ತಾರೋ ನಾನು ಅದಕ್ಕಾಗಿ ಹೇಳೋದು ಕಸ್ಟಮರ್ಗೆ, ಇಲ್ಲಿ ಬಂದು ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ದು ಏನೇ ಚೇಂಜಸ್ ಇದ್ರು ನಮ್ಗೆ ಈಸಿ ಆಗ್ತದೆ ಮಾಡೋಕ್ಕೆ ಅಂತ. ಇಲ್ಲೂ ನೋಡ್ತಿರ್ಬೋದು ಕ್ವಿಲ್ಟನ್ ಮಾಡಿದ್ದಾರೆ, ಅದು ಒಂಥರ ತುಂಬ ಚೆನ್ನಾಗಿದೆ. ಅಲ್ಲೊಂದು ವುಡನ್ ಪ್ಯಾನಲ್ ಕೊಟ್ಟಿದ್ದಾರೆ. ಮಾಡಲ್ ಮಾತ್ರ ಆಲ್ಮೋಸ್ಟ್ ನೀವು ನೋಡ್ತಾ ಇದ್ರೆ ಒಂದೊಂದು ಮಾಡಲ್ ನೋಡ್ತಾ ಇದ್ರೆ ಹತ್ತೋಳನ ಇತ್ತೋಳನ ಆ ಥರ ಒಂದು ಕನ್ಫ್ಯೂಷನಲ್ಲಿ ಇಟ್ಬಿಡ್ತೀರಾ. ಸರ್ ಹೋಗ್ಬಿಡೋಣ, ಇನ್ನೊಂದು ನೋಡ್ತಿರ್ಬೋದು, ಇಲ್ಲೂ ನಿಮಗೆ 3+2 ಇದೆ, 1 ಇದೆ ನಿಮಗೆ. ಇದೆಲ್ಲ ನಿಮಗೆ ಬೇಸಿಕ್ ಮಾಡಲ್ ಬೇಸಿಕ್ ಮಾಡಲ್ ಸರ್ 311 ಇಲ್ಲಿ ತೋರಿಸಿ. ಇದೆಲ್ಲ 311 ಇದೆ ಈ ಕಡೆ. ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ಪಾಲಿಫಿಲ್ ಅಲ್ಲಿ ಬೇಕು, ಸ್ವಲ್ಪ ಇನ್ನು ನಮಗೆ ಸ್ವಲ್ಪ ಕಂಫರ್ಟ್ ಬೇಕು, ವಯಸ್ಸಾದವ್ರು ಇರ್ತಾರೆ ಅಂಥವ್ರಿಗೆ ಈ ಥರ ಮಾಡಲು ತೊಗೊಳ್ಳಿ. ಸೊ ಇದಕ್ಕೆಲ್ಲ ವಾರಂಟಿ ಸರ್ ನಿಮ್ಗೆ ಎಷ್ಟು ವರ್ಷ? ಸರ್ ಪ್ರತಿಯೊಂದಕ್ಕೂ ವಾರಂಟಿ ಇದೆ, ಪ್ರತಿಯೊಂದಕ್ಕೂ ಗ್ಯಾರಂಟಿನೂ ಇದೆ. ನೀವು ಯಾವ ಥರ ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಅಪಾನ್ ಕಸ್ಟಮರ್ ಮೇಲೆ. ಕಸ್ಟಮರ್ ಮೇಲೆ ಡಿಪೆಂಡ್, ಯಾಕಂದ್ರೆ ನೀವು ಯಾವ ಕ್ವಶನ್ ಸೆಲೆಕ್ಟ್ ಮಾಡ್ತೀರಾ, ಏನು ಥಿಕ್ನೆಸ್ ಮಾಡ್ತೀರಾ, ಏನು ಡೆನ್ಸಿಟಿ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್. ನಾನು ಇನ್ನೊಂದು ಕೇಳಬೇಕು, ಈಗ ಮಾರ್ಕೆಟಲ್ಲಿ ತುಂಬಾ ಜನ ಅದು ತೊಗೊಂಡ್ರೆ ಇದು ಫ್ರೀ, ಇದು ತೊಗೊಂಡ್ರೆ ಅದು ಫ್ರೀ, ನೀವು ಯಾಕೆ ಕೊಡಲ್ಲ? ಓನ್ ಮ್ಯಾನುಫ್ಯಾಕ್ಚರ್ ಹೇಳ್ತೀರಾ? ಇದು ಕ್ವಶನ್ ಆಕ್ಚುಲಿ ಕರೆಕ್ಟಾಗಿ ಕೇಳಿದ್ರೆ ನೀವು, ನಾನೇ ಹೇಳ್ಬೇಕಂತಿದ್ದೆ, ನೀವೇ ಕೇಳಿದ್ರೆ. ಸರ್ ಏನು ಗೊತ್ತಾ ಸರ್, ನಾನು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಈ ಸೋಫಾ ಒಂದು ಎಕ್ಸಾಂಪಲ್, ಯಾವುದೋ ಒಂದು 35,000 ಸೋಫಾ ಅಂತ ಇಟ್ಕೊಂಡ್ರಿ, ಎಕ್ಸಾಂಪಲ್ ಹೇಳ್ತೀನಿ. ಈ ಸೋಫಾ 45,000 ಆಗ್ಬಿಟ್ಟು ಸರ್ ನಾನು ನಿಮ್ಗೆ ಒಂದು ರೆಕ್ಲೈನರ್ ಫ್ರೀ ಕೊಡ್ತೀನಿ, ಒಂದು ಟೀಪಾಯ್ ಫ್ರೀ ಕೊಡ್ತೀನಿ, ಅದು ಫ್ರೀ ಕೊಡ್ತೀನಿ, ಇದು ಫ್ರೀ ಕೊಡ್ತೀನಿ ಅಂತ ಹೇಳೋ ಬದಲು, ಯಾಕಂದ್ರೆ ಅವ್ರಿಗೆ ಫ್ರೀ ಬೇಕೋ ಬೇಡವೋ ಅದು ಗೊತ್ತಿಲ್ಲವಲ್ಲ, ರೆಕ್ಲೈನರ್ ಹಾಕಕ್ಕೆ ಜಾಗ ಇದೆಯೋ ಇಲ್ಲೋ ಗೊತ್ತಿಲ್ಲ, ಸಿಂಗಲ್ ಸೀಟರ್ ಎಕ್ಸ್ಟ್ರಾ ಹಾಕಕ್ಕೆ ಜಾಗ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆ ರೇಟನ್ನು ಇದರಲ್ಲೇ ಕಡಿಮೆ ಮಾಡೋಣ, ಇದನ್ನೇ ಕ್ವಾಲಿಟಿ ಜಾಸ್ತಿ ಮಾಡೋಣ. ಕ್ವಾಲಿಟಿ, ಅದಕ್ಕೆ ನಾನು ಹೇಳ್ತಾ ಇರೋದು, ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಫ್ರೀ ಅಂತ ಯಾಕೆ ಹೋಗ್ಬೇಕು, ಅದನ್ನ ಇದ್ರಲ್ಲಿ ಕೊಡೋಣ. ಕ್ವಾಲಿಟಿ ಕೊಟ್ಬಿಟ್ರೆ ಹೌದು ಸರ್, ಇದು ನಾನು ಹೇಳೋದು. 5 ವರ್ಷ ವಾರಂಟಿ ಕೊಡೋದನ್ನ 10 ವರ್ಷ ಕೊಡ್ತೀನಿ. ಹೌದು ಖಂಡಿತ. ನಾನು ಯಾವತ್ತೂ ಅಷ್ಟೇ ನಮ್ಮ ಅಂಗಡಿಗಳಲ್ಲಿ ಸರ್ ಇದು ಫ್ರೀ ಕೊಡ್ತೀನಿ, ಅದು ಫ್ರೀ ಕೊಡ್ತೀನಿ ಅಂತ ಹೇಳಕ್ಕೆ ಹೋಗೋದೇ ಇಲ್ಲ. ಏನಕ್ಕಾಗಿ ಹೇಳಲ್ಲ ಅಂದ್ರೆ ಸರ್, ಕಸ್ಟಮರ್ ಪ್ರತಿಯೊಬ್ಬರಿಗೆ ಆಸೆ ಇರ್ತದೆ, ಫ್ರೀ ಕೊಟ್ಟರೆ ತಗೊಳಕ್ಕೆ ಎಲ್ಲರೂ ರೆಡಿ ಇರ್ತಾರೆ. ಇಲ್ದಿದ್ದ ಆಸೆ ಏನು ಕುಟ್ಟಿಸ್ಬೇಕು ಅದು ನಾನು ಹೇಳ್ತಾ ಇರೋದು. ಆ ಕ್ವಾಲಿಟಿ ಇದರಲ್ಲಿ ಮೇಂಟೈನ್ ಮಾಡೋಣ ಅಂತ ಅಷ್ಟೇ. ಸೊ ಇದಾಗಿರುತ್ತೆ. ಸೊ ಇಲ್ಲೂ ಆಪ್ಷನ್ ನೋಡ್ತಿರ್ಬೋದು, ಇಲ್ಲೂ ಪಾಲಿಫಿಲ್ ಮಾಡಲ್ಸ್ ಇದೆ. ಸುಮಾರು ಒಂದೊಂದು ಮಾಡಲ್ಸ್ ಒಂದೊಂದು ಡಿಫ್ರೆಂಟ್ ಡಿಸೈನ್ಸ್ ಒಳಗಡೆ ಡಿಫ್ರೆಂಟ್ ತೈ ಸಪೋರ್ಟ್ ಎಲ್ಲ ಕೊಟ್ಟಿದ್ದೀವಿ, ನೋಡ್ಬೋದು. ಇದಕ್ಕೆ ನೋಡ್ಬೋದು, ಇದು ನೋಡಿ ಸರ್, ನಿಮ್ಮ ತಲೆ ಹೈಟ್ಗೆ ಕರೆಕ್ಟಾಗಿ ಫುಲ್. ಯಾಕಂದ್ರೆ ಇನ್ ಕೇಸು ನೀವು ಮನೇಲಿ ಬಂದ್ಬಿಟ್ಟು ಎಲ್ಲಿ ಆಚೆಯಿಂದ ಬಂದು ಕೂತ್ಕೊಂಡು ನೀವು ಟಿವಿ ನೋಡ್ತಾ ಇದ್ದೀರಾ ಅಂದ್ರೆ, ಟಿವಿ ನೋಡೋದು ಮರ್ತೋಗ್ಬಿಟ್ಟಿದ್ರ ಮೇಲೆ ನಿದ್ದೆ ಮಾಡ್ಬಿಟ್ಟಿರ್ತೀರ. ಆ ಥರ ಕಂಫರ್ಟ್ ಇದೆ ಸರ್ ಸೋಫಾ. ನೋಡ್ಬೋದು, ತೈ ಸಪೋರ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ಇದೆ, ಇದೂ ಅಷ್ಟೇ ನಿಮಗೆ. ಸೊ ಇದರಲ್ಲಿ ಕಲರ್ ಆಪ್ಷನ್ಸು ಆಲ್ಮೋಸ್ಟ್ ಒಂದು 100+ ಸರ್ 180+ ಕಲರ್ ಆಪ್ಷನ್ ಇದೆ. ಕಸ್ಟಮರ್ಗೆ ಯಾವ ಥರ ಅವ್ರ ಇಂಟೀರಿಯರ್ ತಕ್ಕಾಗಿ ಕಲರ್ ಬೇಕೋ ನಾವು ಕೊಡ್ತೀವಿ ಸರ್. ಸೊ ಇಲ್ಲೊಂದು ಆಪ್ಷನ್ ಇದೆ, ಇಲ್ಲೊಂದು ಕಾರ್ನರ್ ಸೋಫಾ ಇದೆ ನೋಡ್ತಿರ್ಬೋದು. ಸೊ ನಿಮಗೆ ಇದಿಷ್ಟೇ ಇಲ್ಲಿ ಇವ್ರ ಹತ್ರ ಇಲ್ಲದೆ ಅಷ್ಟೇ ಅಲ್ಲದೆ ನಿಮ್ಮ ಹತ್ರ ನಿಮ್ಮ ಫೋಟೋಸ್ ಇದ್ರೂ ಅದನ್ನು ನಿಮಗೆ ಬೇಕಾದ್ರೆ ಅದೇ ಥರ ರೆಪ್ಲಿಕಾ ಮಾಡಿ ನಿಮಗೆ ಬೇಕು ಅಂದ್ರೂ ಕಸ್ಟಮೈಸ್ ಆಪ್ಷನ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲನೂ ಕ್ವಾಲಿಟಿ ಆಗ್ಲಿಂದ ಸರ್ ಹೇಳ್ತಿದ್ದಾರೆ. ಸೊ ಹೊರಗಡೆ ಕಂಪೇರ್ ಮಾಡ್ಕೊಂಡು ಬರಕ್ಕೆ ಹೋಗ್ಬಿಡಿ. ಸೊ ನಿಮಗೆ ಹೊರಗಡೆ ನನಗೆ ಇದೇ ಮಾಡಲ್ಸು ಸರ್ ಇದೇ ಥರದ್ದು ನನಗೆ 35,000 ಸಿಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಅದ್ರ ಡಿಫ್ರೆಂಟ್ ಕ್ವಾಲಿಟಿ ಮಾಡಲ್ಸು ಇವತ್ತು ಕಾಪಿ ಮಾಡೋದು ತುಂಬ ಈಸಿ ಆಗ್ಬಿಟ್ಟಿದೆ ಸರ್. ಆನ್ಲೈನ್ ಅಲ್ವಾ, ಎಲ್ಲ ಸಿಸ್ಟಮಲ್ಲಿ ತೆಗೆದ್ರೆ, ವೆಬ್ಸೈಟಲ್ಲಿ ತೆಗೆದ್ರೆ ಪ್ರತಿಯೊಂದು ಕಾಪಿ ಮಾಡ್ತಾ ಇದ್ದಾರೆ. ನಮ್ಮದೇ ಡಿಸೈನ್ಸ್ ತುಂಬ ಜನ ಕಾಪಿ ಮಾಡ್ತಾರೆ, ಮಾಡಲಿ ಸರ್, ಅದೆಲ್ಲ ಮೇನ್. ನಾನು ಹೇಳ್ತಾ ಇರೋದೇನು, ಡಿಸೈನ್ ಏನು ಅನ್ನೋದಕ್ಕಿಂತ ಕ್ವಾಲಿಟಿ ಏನು ಅಂತ ಕೇಳಿ. ಕ್ವಾಲಿಟಿ ಮೇನ್, ಕ್ವಾಲಿಟಿ ಸರ್. ಇನ್ನೊಂದು ಆಪ್ಷನ್ ಹೋಗ್ಬಿಡೋಣ ನಾವು. ಪ್ರೈಸ್ ಒಂದು ಸ್ವಲ್ಪ ನಮ್ಮ ಬಗ್ಗೆ ಹೇಳ್ಬಿಡಿ, ಯಾಕಂದರೆ ನಾವು ಅನ್ಕೋಬೋದು ವೀಕ್ಷಕರು, ಸೊ ಪ್ರೈಸಸ್ ಹೇಳ್ತಿಲ್ಲ, ಬರೀ ನೀವು ಕ್ವಾಲಿಟಿ ತೋರಿಸ್ತಾ ಇದ್ದೀರಾ, ಮಾಡೆಲ್ಸ್ ತೋರಿಸ್ತಾ ಇದ್ದೀರಾ, ಸೋಫಾ ಸೆಟ್ಗಳು ತೋರಿಸ್ತಾ ಇದ್ದೀರಾ, ಪ್ರೈಸಸ್ ಹೇಳ್ತಿಲ್ಲ. ಸೊ ನಮ್ಮ ಕೆಳಗಡೆ ಕಮೆಂಟ್ ಓಪನ್ ಇರುತ್ತೆ, ಕಮೆಂಟಲ್ಲಿ ಹಾಕ್ತಾರೆ ಸೊ ಪ್ರೈಸ್ ಹೇಳಿಲ್ಲ ಅಂತ. ಸೊ ಅದ್ರ ಬಗ್ಗೆ ಹೇಳಿ. ಓಕೆ, ನಾನು ಅದೇ ಹೇಳ್ತಾ ಇದ್ದೀನಿ ಸರ್. ಇವಾಗ ಒಂದು ಎಕ್ಸಾಂಪಲ್, ನಾವು 25,000ನಿಂದ 311 ಫುಲ್ ಸೋಫಾ ಅಂತ ಹೇಳಿದೆ. ಇವಾಗ ಇದು ಕಾರ್ನರ್ ಸೋಫಾ ಇದೆ. ನಾನು ಇದಕ್ಕೆ ಪ್ರೈಸ್ ಏನಕ್ಕೆ ಹೇಳಕ್ಕಾಗಲ್ಲ ಅಂತ ಎಕ್ಸಾಂಪಲ್ ಹೇಳ್ತೀನಿ. ಇದು ಇವಾಗ ಕ್ಲಾತ್ ಇದು ಹಾಕಿದೀವಲ್ಲ, ನಾನು 600+ ಇದು ಕ್ಲಾತ್ ಇರೋದು. ಇವಾಗ ನಾನು ಆಪ್ಷನ್ ಇದು ಕೊಟ್ಬಿಡ್ತೀನಿ, ಅಂದ್ರೆ ನಿಮ್ಗೆ ಹೇಳ್ಬಿಡ್ತೀನಿ ರೇಟು. ಸರ್ ಇದೊಂದು ಎಷ್ಟು ಅಂತ ಏನೋ ಒಂದು ರೇಟ್ ಹೇಳ್ಬಿಡಿ ಸರ್. ಇದು ರೇಟ್ ಬಂದು 48,000 ಫುಲ್ ಸೆಟ್ ವಿತ್ ಡೆಲಿವರಿ. ಹೌದು, ವಿತ್ ಕಾರ್ನರ್ ಸೋಫಾ, ವಿತ್
ಟೀಪಾಯಿ ಪಪ್ಪಿ ಎಲ್ಲ ಸೇರಿ ಇದು 48,000. ಓಕೆ, ಸೂಪರ್. ನಾನು ಇವಾಗ ರೇಟ್ ಹೇಳ್ಬಿಡ್ತೇನಲ್ಲ, ನೆಕ್ಸ್ಟ್ ಏನಾಗ್ತದೆ ಅಂದರೆ ಅವ್ರ ಮನೆಗೆ ಇನ್ನೊಂದು 2 ಸೀಟ್ ಎಕ್ಸ್ಟ್ರಾ ಬೇಕಾಗ್ತದೆ, ಇಲ್ಲ ಒಂದು ಅರ್ಧ ಸೀಟ್ ಎಕ್ಸ್ಟ್ರಾ ಬೇಕಾಗ್ತದೆ. ಅವಾಗ ರೇಟ್ ನಾನು ಇವಾಗ ಹೇಳಿದ್ನಂದ್ರೆ ಅದೇ ರೇಟ್ನ ಇಟ್ಕೊಂಡು ಕಸ್ಟಮರ್ ಕೂತ್ಕೊಂತಾರೆ. ಒಂದು ಎರಡನೇದಾಗಿ ಇವಾಗ 600 ರೂಪೀಸ್ ಕ್ಲಾತ್ ಹಾಕಿದ್ದೀನಿ ಇದಕ್ಕೆ. ಇದನ್ನೇ ಇವತ್ತು ಸೋಲ್ಡ್ ಆಗ್ತದೋ ಇಲ್ಲ ನಾಳೆ ಸೋಲ್ಡ್ ಆಗ್ತದೋ ನಾಳದ್ದು ಆಗ್ತದೋ ನನಗೆ ಗೊತ್ತಿಲ್ಲ. ಇನ್ ಕೇಸ್ ಸೋಲ್ಡ್ ಆಯಿತು ಅಂತ ಇಟ್ಕೊಂಡ್ರಿ ಮತ್ತೆ ನೆಕ್ಸ್ಟ್ ಇದೇ ಕ್ಲಾತ್ ನಾನು ಇಲ್ಲಿ ಹಾಕಲ್ಲ, ಬೇರೆ ಕ್ಲಾತ್ ಹಾಕ್ತೀನಿ. ಅವಾಗ ರೇಂಜ್ ಮತ್ತೆ ಚೇಂಜ್ ಆಗ್ತದೆ. ಅದು 100 ರೂಪಾಯಿ ಕಡಿಮೆ ಆಗ್ಬೋದು ಇಲ್ಲ ಜಾಸ್ತಿ ಆಗ್ಬೋದು. ಅದಕ್ಕಾಗಿ ಪ್ರತಿಯೊಂದಕ್ಕೂ ರೇಟ್ ಎಕ್ಸ್ಪ್ಲೈನ್ ಮಾಡೋದು ಬೇಡ. ನೀವು ಇಲ್ಲಿ ಬನ್ನಿ, ಇಲ್ಲಿ ಬಂದು ಅವತ್ತು ನಿಮ್ಮ ಮುಂದೆ ಯಾವ ಸೋಫ ಇರ್ತದೋ ಅದಕ್ಕೆ ಬೇಕಾದ್ರೆ ರೇಟ್ ಕೊಡೋಣ. ಓಕೆ, ಸೊ ಈ ಥರ ಒಂದಿರುತ್ತೆ. ಯಾಕೆಂದರೆ ಮೇನ್ ಪ್ರೈಸಸ್ ಯಾಕೆ ಹೇಳ್ತಿಲ್ಲ ಅಂದರೆ ಸರ್ ಓಪನ್ ಆಗಿ ಹೇಳಿದ್ದಾರೆ, ನೀವು ಇಲ್ಲಿ ಬರಬೇಕು, ನೋಡಬೇಕು, ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ. ಸೊ ಅದ್ರ ಬಗ್ಗೆ ಏನೋ ಡೀಟೇಲ್ಸ್ ಬೇಕಂದ್ರೂ ನಿಮಗೆ ಹೇಳ್ಕೊಡ್ತಾರೆ. ಸೊ ಸುಮಾರು ಜನ ಇರ್ತಾರೆ ಇಲ್ಲಿ ನಿಮಗೆ ವರ್ಕರ್ಸು ತೋರಿಸೋರು. ಸೊ ಇದಾಗಿರುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಹೋಗ್ಬಿಡೋಣ ಸರ್. ಹಾಗೇನೆ ಸೊ ನಾರ್ಮಲ್ ಸೋಫಾ ಅಲ್ಲದೆ ನಿಮಗೆ ಇಲ್ಲಿ ವುಡನ್ ಸೋಫಾಗಳು ಸಿಗುತ್ತೆ. ಸರ್ ಏನು ವುಡ್ ಇದು? ಸರ್ ಪ್ಯೂರ್ ಟೀಕ್ ವುಡ್. ಪ್ಯೂರ್ ಟೀಕ್ ವುಡ್. ಪ್ಯೂರ್ ಟೀಕ್ ವುಡ್ ಸರ್. ಏನೇ ಕಸ್ಟಮರು ಭಯ ಬೀಳ್ತಾರಲ್ಲ, ಹುಳ ಬಂದ್ಬಿಡ್ತದೆ, ಬ್ರೇಕ್ ಆಗ್ತದೆ ಅಂತ, ಲೈಫ್ ಟೈಮ್ ವಾರಂಟಿ ಕೊಡ್ತೀನಿ ಸರ್. ಲೈಫ್ ಟೈಮ್. ಇದೆಲ್ಲ 5 ವರ್ಷ 10 ವರ್ಷ ಅಲ್ಲ ಸರ್, 100 ವರ್ಷ 200 ವರ್ಷ ಯೂಸ್ ಮಾಡ್ತಾರಲ್ಲ ಆ ಥರವರೆಗಿದು. ಒಂದು 2-3 ಶತಮಾನ ಹೋಗ್ಬೇಕು, ತಲೆಮಾರು ಹೋಗ್ಬೇಕು. ಹೌದೌದು, ಅದೇ ಅವರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಆ ಥರ ಯೂಸ್ ಮಾಡಬೇಕು. ಆ ಥರ ಸೋಫಾಸ್ ಇದು, ಆ ಥರ ಸೋಫಾ. ಸೊ ಇಲ್ಲಿ ನೋಡಬೇಕು, ನೀವು ಬಂದು ಬೇಕಾದ್ರೆ ಪ್ರೈಸ್ ತಿಳ್ಕೊಳ್ಳಿ. ಸೊ ಯಾಕೆಂದರೆ ನಿಮಗೆ ಅಕಸ್ಮಾತ್ ಬೈ ಚಾನ್ಸ್ ನಿಮಗೆ ಸರ್ ನನಗೆ ಪ್ರೈಸ್ ನಂಗೆ ಹೇಳಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಇದ್ರದ್ದು ಇವಾಗ ನಾವೇನು ತೋರಿಸಿದ್ವಿ ಸೋಫಾಗಳನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅದ್ರ ವಾಟ್ಸಪ್ ಮಾಡಿ. ಸೊ ಪ್ರೈಸ್ನ ಅವ್ರು ಬೇಕಾದ್ರೆ ಹೇಳ್ತಾರೆ, ಇಲ್ಲ ಕಾಲ್ ಮಾಡಿ ಕೇಳಿದ್ರು ಪ್ರೈಸ್ ಇಮಿಡಿಯೇಟಾಗಿ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ವುಡನಲ್ಲಿ ನಿಮಗೆ ಕಾರ್ನರು ನೋಡೋಕ್ಕೆ ತುಂಬಾ ರೇರು. ನಿಮಗೆ ವುಡನಲ್ಲಿ ಕಾರ್ನರ್ ಆಪ್ಷನ್ಗಳು ಸಿಗೋದು. ಅಲ್ಲೊಂದು ಇದೊಂದು ನೋಡ್ಬೋದು, ಹೆವಿ ವುಡ್ಡು, ತುಂಬ ಆಲ್ಮೋಸ್ಟ್ ಜಾಸ್ತಿ ವುಡ್ಡು ಯೂಸ್ ಮಾಡಿದ್ದಾರೆ. ಸೊ ಕಂಫರ್ಟ್ ಇರುತ್ತೆ. ಸೊ ಲೈಫ್ ಟೈಮ್ ವಾರಂಟಿ ಅಂತ ಹೇಳ್ಬೋದು. ಸರ್ ಹೇಳ್ದಂಗೆ ಒಂದು 200 ವರ್ಷ ಬಂದ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಪ್ಯೂರ್ ಟೀಕ್ ವುಡ್ಡು, ವಾರಂಟಿ ಅಲ್ಲ, ಇದು ಗ್ಯಾರಂಟಿನೇ ಕೊಟ್ಬಿಡೋಣ. ಇದು ತುಂಬ ಚೆನ್ನಾಗಿದೆ ಸರ್ ಇದು. ಸೊ ವುಡನ್ದು ಇದು ಮನೆಗಳಲ್ಲಿ ಇವಾಗೆಲ್ಲ ತೊಟ್ಟಿ ಮನೆ ಅಂತ ಮಾಡ್ತಾರೆ. ಸೊ ಅಂಥವ್ರು ನೋಡಿ ಆ ಥರ ಏನೋ ಆಪ್ಷನ್ ಇದ್ದರೆ ಈ ಥರ ತೊಗೊಂಡೋಗಿ. ಸೊ ಆ ಥರ ಒಂದು ಬಾಳಿಕೆನೂ ಅದೇ ಥರ ಇರುತ್ತೆ. ಇನ್ನೊಂದು ಸೊ ಲಾಂಜರ್ ಸೋಫಾನೂ ಕೂಡ ನೋಡ್ತಿರ್ಬೋದು. ಸೊ ಕಲರ್ ಆಪ್ಷನ್ಗಳಿರುತ್ತೆ, ನಿಮ್ಮ ಮನೆಗೆ ಯಾವ ಥರ ಕಲರ್ ಬೇಕೋ ಆ ಥರ ಸಿಗುತ್ತೆ ನಿಮಗೆ. ಸೊ ಪಾಲಿಫಿಲ್ ಮಾಡೆಲ್ ಇದೆ, ಬ್ಯಾಕ್ಗ್ರೌಂಡಲ್ಲಿ ಬ್ಯಾಕಲ್ಲಿ ನೋಡ್ತಿರ್ಬೋದು. ಸೊ ಹೆವಿ ಪಾಲಿಫಿಲ್ ಇದೆ, ಚೆನ್ನಾಗಿದೆ. ಕಂಫರ್ಟ್ ಮಾತ್ರ ಪ್ಯೂರಾಗಿ ಎಲ್ಲ ಚೆನ್ನಾಗಿದೆ. ಇದು ನೋಡ್ತಿರ್ಬೋದು, ತುಂಬ ಜನ ಬ್ರಾಡ್ ಮಾಡೋಕ್ಕೆ ಹೋಗಲ್ಲ, ತುಂಬ ಕಟ್ ಮಾಡಿಬಿಡ್ತಾರೆ, ಇಲ್ಲಿಗೆ ಕಟ್ ಮಾಡಿಬಿಡ್ತಾರೆ. ಬಟ್ ಪ್ರೈಸ್ ಅದೇ ಇಟ್ಟಿರ್ತಾರೆ. ಸ್ವಲ್ಪ ಕಸ್ಟಮರ್ಗೆ ಸೊ ಆರಾಮಾಗಿ ಕೂತ್ಕೊಂಡು ಒಂದಿಬ್ಬರು ಕೂತ್ಕೊಳ್ಳೋ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಬ್ರಾಡ್ ಆಗಿದೆ, ಚೆನ್ನಾಗಿದೆ. ಸರ್ ಏನು ಲೆಂತ್ ಬರ್ಬೋದು ಇದು? ಒಂದು 9 ಸರ್. 9.5 ಇದೆ, ಇದು 7 ಬರುತ್ತೆ. ಯೂಸ್ ಆಗಿದೆ, ನಿಮಗೆ ಆರಾಮಾಗಿ ಮನೆ ಒಳಗಡೆ ತೊಗೊಂಡು ಹೋಗ್ಬೋದು. ಸೊ ಬಂದಿಲ್ವಾ, ಸೊ ವರ್ಕರ್ಸ್ ಇರ್ತಾರೆ, ಕಳಿಸ್ಕೊಡ್ತಾರೆ. ಖಂಡಿತ ಸರ್. ಇನ್ನೊಂದು ಇಲ್ಲಿ ನೋಡ್ತಿರ್ಬೋದು 3+2+1. ಸರ್ ಇಲ್ಲಿ ಯಾಕೆ ಇಷ್ಟೊಂದು ಕೊಟ್ಬಿಟ್ರೆ ಒಂದು ಆಪ್ಷನ್ ಜಾಸ್ತಿ ಕೊಟ್ಬಿಟ್ಟಿದ್ದೀರಾ? ಹೌದು ಸರ್, ಎಲ್ಲ ಕಡೆ ಇವತ್ತು 3-1-1 ಸಿಗ್ತದೆ. ಕೆಲವು ಮನೆಗಳಿಗೆ ಸಾಕಾಗಲ್ಲ, ಇನ್ನು ಸ್ವಲ್ಪ ಜಾಗ ಉಳ್ಕೊಂತದೆ ಅಂತಾರಲ್ವ, ಅದಕ್ಕಾಗಿ ಆಪ್ಷನ್ ಕೊಟ್ಟಿಟ್ಟಿದ್ದೀವಿ. 3-2-1 ಇಟ್ಟಿದ್ದೀವಿ. ಅವ್ರಿಗೆ 3-2 ಬೇಕಾದ್ರೆ 3-2-1 ಬೇಕಾದ್ರೆ ಫುಲ್ ಸೆಟ್ ಬೇಕಾದ್ರೆ 1 ಬೇಕು ಅಂದ್ರೂ ಸಿಗುತ್ತೆ ನಿಮಗೆ, ಯಾವ ಥರ ಬೇಕಾದ್ರೂ ಸಿಗುತ್ತೆ. ಬಟ್ ಈ ಮಾಡೆಲ್ ತುಂಬ ಚೆನ್ನಾಗಿದೆ. ನಾನು ಬರ್ತಿದ್ದಾಗನೇ ಇದೊಂದು ಕೂತ್ಕೊಂಡು ಕೂಡ ನೋಡಿದೆ. ಲಕ್ಸುರಿ ಸೋಫಾ, ಟೈ ಸಪೋರ್ಟ್ ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಲಕ್ಸುರಿ ಸೋಫಾ ಅಂತೀವಿ ಅದನ್ನು. ಪ್ರೀಮಿಯಮ್ ಇದೆ, ಲಕ್ಸುರಿ ಆಗಿದೆ. ಸೊ ನೋಡ್ರೆ ಒಂದು 4 ಜನ ಮನೆಗೆ ಯಾರು ಬಂದ್ರೂ ಸೊ ಸೋಫಾ ಎಲ್ಲಿ ತೊಗೊಂಡ್ರಿ ಅಂತ ಕೇಳೋದಂತೂ ಗ್ಯಾರಂಟಿ. ಸೊ ಒಂದೇ ಮಾತು ಹೇಳಬೇಕು, ಆ್ಯಪಲ್ ವುಡ್ ಫರ್ನಿಚರು ಹೋಗಬೇಕು ಅಂತ. ಸೊ ನೋಡ್ಕೊಂಬಿಡಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಇನ್ನೊಂದು ಇಲ್ಲಿ ಸೊ ಬ್ರಿಕ್ಸ್ ಮಾಡೆಲ್ ಅಂತ ಹೇಳ್ಬೋದು ನೀವು. ಸೊ ವುಡನಲ್ಲಿ ಕಂಪ್ಲೀಟ್. ಸರ್ ಏನು ವುಡ್ ಇದು ಹೇಳ್ಬಿಡಿ. ಪ್ಯೂರ್ ಟೀಕ್ ವುಡ್ ಸರ್. ಪ್ಯೂರ್ ಟೀಕ್ ವುಡ್ ಮಾಡಿರುವಂಥದ್ದು. ಒಂದೇ 1% ಟೈಮ್ ಮಾಡ್ಕೊಡೋದಕ್ಕೆ ಅಲ್ಲ, 15 ಡೇಸ್ ಟೈಮು. ನಾನು ಇನ್ನೊಂದು ಏನಿಗೆ ಹೇಳ್ತೀನಿ ಸರ್, ನಿಮ್ಗೆ ಡೌಟ್ ಇದ್ದರೆ ನಿಮ್ಮ ಕಾರ್ಪೆಂಟ್ರನ್ನ ಕರ್ಕೊಂಬಂದು ಚೆಕ್ ಮಾಡಿಸಿ ತಗೊಂಡೋಗಿ. ವುಡ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ, ಡೌಟ್ ಏನೋ ಇದ್ದರೆ ನಿಮಗೆ ಬೇಕು ಅಂದರೆ ಕರ್ಕೊಬಂದು ನೋಡಿ ಸೊ ತೊಗೊಂಡೋಗಿ ಅಂತ ಹೇಳ್ತೀನಿ. ಸೊ ಇದಕ್ಕೂ ನಿಮಗೆ ಡಿವೈಡರ್ ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಸೇಮ್ ಅದೇ ಥರದ ಒಂದು ಟಿಪಾಯ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಸೀಟರು ಪ್ಲಸ್ ಇದು 3 ಸೀಟರು. ಇದಕ್ಕೆಲ್ಲ ವ್ಯಾರಂಟಿ ಅಲ್ಲ, ಇದು ಕೂಡ ನಿಮಗೆ ಗ್ಯಾರಂಟಿಯಲ್ಲಿ ಸಿಗುತ್ತೆ. ಸೊ 15 ಡೇಸ್ ನಿಮ್ಗೆ ಇನ್ನೂ ಬೇಕು ಅಂದರೆ 15 ಡೇಸ್ ಇರುತ್ತೆ. ಸೊ ಇಮಿಡಿಯೇಟ್ ಬೇಕಂದರೆ ಬುಕ್ ಮಾಡಿ ತೊಗೊಂಡೋಗ್ಬೋದು. ಓಕೆ, ಸೊ ನೆಕ್ಸ್ಟು ಕಾಟ್ ಆಪ್ಷನ್ ಅಂತ ಬಂದಾಗ ಸಾಕಷ್ಟು ಕಾಟ್ ಆಪ್ಷನ್ ನೋಡ್ತಿರ್ಬೋದು. ಸುಮಾರು ಒಂದೊಂದು ನೋಡ್ತಾ ಇದ್ದಾರೆ. ಬಾಟಮ್ ಸ್ಟೋರೇಜ್ ಆಗಿರ್ಬೋದು, ಹೆಡ್ ಸ್ಟೋರೇಜ್ ಆಗಿರ್ಬೋದು. ಸೊ ಸ್ಟಾರ್ಟಿಂಗ್ ನಿಮ್ಮದೊಂದು ಕ್ವೀನ್ ಸೈಜ್ ಕಾಟ್ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್? 15,000, 15,000ನಿಂದ ಸ್ಟಾರ್ಟಿಂಗ್ ಇದೆ. ಸೊ ಮಾರ್ಕೆಟಲ್ಲಿ ಅದೇ ಪ್ರೈಸಲ್ಲಿ ಓಡ್ತಾ ಇರೋದು. ಓಕೆ, ಬಟ್ ಲೋಕಲ್ ಅಲ್ಲ. ಇವಾಗ ಒಂದು ಎಕ್ಸಾಂಪಲ್, ಇದೇನು ಕಾಟ್ ಅಂತ ಇಟ್ಕೊಂಡ್ರೆ ಇದು ನಿಮ್ಮದು ಓನ್ ಮ್ಯಾನುಫ್ಯಾಕ್ಚರ್. ಹೌದು ಸರ್, ಇದೇ ಕಾಟ್ ಅಂತ ಇಟ್ಕೊಂಡ್ರೆ ಓಕೆನಾ? ಇದೆಯಲ್ಲ ಸರ್, ಅದೇನು ಆಗಲ್ಲ ಸರ್. 20 ಜನ ಬಂದು ಅದ್ರ ಮೇಲೆ ಹತ್ಲಿ, ಅದ್ರ ಮೇಲೆ ಏನೂ ಆಗಲ್ಲ. ಯಾಕಂದ್ರೆ ಕಡಿಮೆ ರೇಟ್ ಇದೆ ಅಂತ ಹೇಳ್ಬಿಟ್ಟು ನಾವು ಲೋಕಲ್ ಮೆಟೀರಿಯಲ್ ಹಾಕಿಲ್ಲ, ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಕಡಿಮೆ ರೇಟಲ್ಲಿ ಕೊಡ್ತಾ ಇದೀವಿ ಅಷ್ಟೇ.
ಸೊ ಒನ್ ಮ್ಯಾನುಫ್ಯಾಕ್ಚರ್. ಹೌದು ಸರ್, ಓನ್ ಮ್ಯಾನುಫ್ಯಾಕ್ಚರಿಂಗು. ಇದರಲ್ಲಿ 1, 2 ಅಂತಿಲ್ಲ, 100 ಕಾರ್ಟು, 100 ಡಿಸೈನ್ ಆಪ್ಷನ್. ಎಲ್ಲಾನು ನಿಮ್ಗೆ ತೋರ್ಸಕ್ ಆಗಲ್ಲ. ಸೊ ಸಾಕಷ್ಟು ಮಾಡೆಲ್ಸ್ ಇದೆ. ನೀವು ಕಾಲ್ ಮಾಡಿ ಫೋಟೋಸ್ ಬೇಕು ಅಂದ್ರೂ ನಿಮಗೆ ಕಳ್ಸಿಕೊಡ್ತಾರೆ. ಬರೀ ಇಷ್ಟೇ ಅಲ್ಲ, ಇದು ಫಸ್ಟ್ ಫ್ಲೋರಲ್ಲೂ ಒಂದು ಆಪ್ಷನ್ ಮಾಡಿಬಿಟ್ಟಿದ್ದಾರೆ ಸರ್. ಸೊ ಅಲ್ಲಿ ಡೈನಿಂಗ್ ಟೇಬಲ್, ಅಲ್ಲೂ ಸುಮಾರು ಕಾಟ್ ಆಪ್ಷನ್ ಕೂಡ ಇದೆ. ಜಸ್ಟ್ 15,000 ರೂಪಾಯಿಂದ ಕ್ವೀನ್ ಸೈಜು ಕಾಟು ನಿಮಗೆ ಆಪ್ಷನ್ ಸಿಗುತ್ತೆ. ಸೊ ಇದ್ರಲ್ಲಿ ಮಾಡೆಲ್ಸ್ ಇದೆ. ಸೊ ವಿಡಿಯೋದಲ್ಲಿ ಕ್ಲಿಪ್ ಕೂಡ ಹಾಕಿದ್ದೀನಿ. ಸೊ ಯಾವ್ದಾದ್ರು ನೋಡ್ಬೋದು ನೀವು. ಸೊ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ನಿಮಗೆ ಆಲ್ಮೋಸ್ಟ್ ಕಾಟು, ಡೈನಿಂಗ್ ಟೇಬಲ್ ಸಾಕಷ್ಟು ಸುಮಾರು ಅಂದರೆ ಎಷ್ಟು ಒಂದು ಇರ್ಬೋದು ಸರ್. ಡೈನಿಂಗ್ ಟೇಬಲ್ ಆಪ್ಷನ್ ಇಲ್ಲಿ ಒಂದು 40 ಇದೆಯಾ ಸರ್? 40ಕ್ಕೆ ಮೇಲೇನೆ ಇದೆ. ಡಿಸ್ಪ್ಲೇನಾಗಿರೋದು ಒಂದು 40 ಇದೆ. ಸೈಡ್ಗೆ ಇವಾಗ ಎಕ್ಸ್ಟ್ರಾ ಆಗಿರೋ ಸೈಡ್ಗೆ ಇಟ್ಟಿದ್ದೀವಿ. ಒಂದು 15-16 ಪೀಸ್ ಅವಿದಾವೆ. ನಮ್ದೇನು ಗೊತ್ತಾ ಸರ್, ಹೋಲ್ಸೇಲ್ ಇರೋದ್ರಿಂದ ಇವಾಗ ಅಂಗಡಿಗಳಿಗೂ ಸಪ್ಲೈ ಕೊಡ್ತಾ ಇದೀವಿ. ಹೋಲ್ಸೇಲ್ ಅವ್ರು ಬಂದು ಡಿಸೈನ್ ಚೆಕ್ ಮಾಡಕ್ಕೆ ಬರ್ತಾರೆ. ಇವಾಗ ಇವತ್ತು ಬೆಳಿಗ್ಗೆ ಕುಪ್ಪಂನಿಂದ ಬಂದಿದ್ದಾರೆ. ಬಂದು ಇವತ್ತೊಂದು 5 ಡೈನಿಂಗ್ ಏನೋ ತಗೊಂಡು ಹೋಗಿದ್ದಾರೆ. ಬಟ್ ಅದೇನಂದ್ರೆ ಹೋಲ್ಸೇಲ್ ನಾವು ಅವತ್ತಿನಿಂದ ಕೊಡ್ತಾ ಇರೋದ್ರಿಂದ ನಮ್ದೊಂದು ಹೆಸರಾಗ್ಬಿಟ್ಟಿದೆ ಸರ್. ಬಟ್ ಹೋಲ್ಸೇಲ್ ಕೊಡ್ತಾ ಇದ್ರು ಕ್ವಾಲಿಟಿನಲ್ಲಿ ಹೋಲ್ಸೇಲ್ ಇದೆಯಲ್ಲ, ಅದೇ ಮೇಯ್ನು. ಸೊ ಅವ್ರಿಗೆ ಏನು ಕೊಡ್ತಿದ್ರ ಪ್ರೈಸ್, ಅದೇ ಪ್ರೈಸ್ ನೀವು ಕಸ್ಟಮರ್ ಕೊಡ್ತಾ ಇದ್ದೀವಿ. ಹೌದು ಸರ್, ಅದಕ್ಕಾಗಿ ನಾವು ಅಂಗಡಿಗೆ, ನಾನು ಅವತ್ತಿನಿಂದ ಹೇಳ್ತಾ ಇದ್ನಲ್ಲ, ಅವತ್ತಿನಿಂದ ನಾವು ಅಂಗಡಿಗೆ ಸಪ್ಲೈ ಕೊಡ್ತಾ ಇದ್ದವ್ರು ನಾವು. ಓಕೆನಾ? ಇವಾಗ ನಾವು 4-5 ವರ್ಷದಿಂದ ಅಂಗಡಿಗೆ ಮಾಡ್ಕೊಂಡಿದ್ದೀವಿ. ಬಟ್ ಏನಕ್ಕಾಗಿ ಅಂಗಡಿಗೆ ಮಾಡ್ಕೊಂಡು ಇನ್ನೂ ಒಂದು ಹೇಳ್ತೀನಿ ಸರ್, ನಮಗೆ ಅವಾಗ ಅಂಗಡಿಗೆ ಸಪ್ಲೈ ಕೊಡ್ತಾ ಇದ್ದಾಗ ನಮಗೆ ಪೇಮೆಂಟ್ ಸ್ವಲ್ಪ ಕಷ್ಟ ಆಗೋದು. ಇವಾಗ ಕಸ್ಟಮರ್ ಕೊಟ್ಟರೆ ಏನಾದರೂ ಇಮಿಡಿಯೇಟ್ ಪೇಮೆಂಟ್ ಸಿಗ್ತದೆ. ಬಟ್ ಅದೇ ರೇಟ್ ಕಸ್ಟಮರ್ಗೆ ಯಾಕೆ ಕೊಡಬಾರ್ದು? ಕರೆಕ್ಟ್. ಅದಕ್ಕಾಗಿ ನಾವೇನಂದ್ರೆ ಹೋಲ್ಸೇಲ್ ರೇಟಲ್ಲೇ ಕಸ್ಟಮರ್ ಕೊಡ್ತೇವೆ ವಿತ್ ಕ್ವಾಲಿಟಿ ಐಟಮ್. ಎಸ್. ಸೊ ಇಲ್ಲಿ ನಿಮಗೆ 4 ಸೀಟರ್ ಆಗಿರ್ಬೋದು, 6 ಸೀಟರ್ ಆಗಿರ್ಬೋದು, ಮಾರ್ಬಲ್ ಆಗಿರ್ಬೋದು, ನಾರ್ಮಲ್ ಇಲ್ಲ ಗ್ಲಾಸ್ ಆಪ್ಷನ್ ಹೋಗ್ತೀರ ಅಂದರೆ ಗ್ಲಾಸ್ ಆಪ್ಷನ್ನು. ಸೊ ಆಲ್ಮೋಸ್ಟ್ ಟೀಕ್ ವುಡ್ಡು ಡೈನಿಂಗ್ ಟೇಬಲ್ ಆಪ್ಷನ್ ಇದೆ. ಸೊ ಅದರಲ್ಲಿ ನೋಡ್ತಿರ್ಬೋದು ಒಂದೊಂದು ಡೈನಿಂಗ್ ಟೇಬಲ್ ಸರ್ ಬೇರೆ ಥರ ಮಾಡಲ್ ಸರ್. ಇದು ಈ ಕಡೆ ತೋರಿಸಿ ಸರ್. ಇದೆಯಲ್ಲ 12 ಲೆಗ್, ಒಂದೊಂದು ಕಡೆ 3 ಲೆಗ್ 12 ಲೆಗ್ ಡೈನಿಂಗ್ ಅಂತೀವಿ. ಓಕೆನಾ? ಇದರಲ್ಲಿ ಗ್ಲಾಸ್ ಟಾಪ್ ಇದೆ. ಇದರಲ್ಲೇ ಬೇಕಾ ಮಾರ್ಬಲ್ ಟಾಪ್ ಇದೆ, ಓವಲ್ ಇದೆ, 4 ಚೇರ್ ಇದೆ, 6 ಚೇರ್ ಇದೆ, ಮೈಕಾ ಟಾಪ್ ಇದೆ. ಪ್ರತಿಯೊಂದು ಆಪ್ಷನ್ ಇಟ್ಟಿದೀವಿ ಸರ್. ಇವಾಗ ಈ ಟೇಬಲ್ ಇಷ್ಟ ಆಯ್ತು, ಈ ಚೇರ್ ಇಷ್ಟ ಆಗಿಲ್ಲ, ಆ ಚೇರ್ ಬೇಕು, ಅದನ್ನು ಚೇಂಜ್ ಮಾಡ್ಕೊಡ್ತೀವಿ. ಅವ್ರು ಯಾವ ತರ ಕೇಳ್ತಾರೋ ಆ ತರ ಕೊಡ್ತೀವಿ. ಖಂಡಿತ ಸರ್, ಆ ತರ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ಬಂದ್ರೆ ನೀವು ಒಂದಲ್ಲ ಒಂದು ತಗೊಂಡೋಗೋದಂತೂ ಗ್ಯಾರಂಟಿ. ಸೊ ಸ್ಟಾಕ್ ಇಲ್ಲ ಅನ್ನೋದೇನಿಲ್ಲ. ಒಂದ್ಸಲಿ ಬರಬೇಕು, ನೀವು ನೋಡಬೇಕು, ತೊಗೊಂಡು ಹೋಗ್ತಾ ಇರಬೇಕು. ಅವತ್ತಿಂದ ಅವತ್ತೇ ಆದರೆ ಡೆಲಿವರಿ ಕೂಡ ಮಾಡಿಸ್ಕೊಟ್ಬಿಡ್ತಾರೆ. ಒಂದ್ಸಲಿ ಇಲ್ಲಿ ಬಂದು ಇನ್ ಹೌಸ್ ಬಂದು ನೀವು ಚೆಕ್ ಮಾಡ್ಕೊಂಡು ತೊಗೊಂಡೋಗಿ ಅಂತ ಹೇಳ್ತೀನಿ. ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಪ್ರೈಸು ಹೋಲ್ಸೇಲ್ ಪ್ರೈಸೇ ಇರುತ್ತೆ. ಬೇರೆಯವ್ರಿಗೆ ಏನು ಪ್ರೈಸ್ ಇರುತ್ತೆ ಅದೇ ಪ್ರೈಸು ಕಸ್ಟಮರ್ ರೇಟಲ್ಲಿ ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ. ಸೊ ವೀಕ್ಷಕರೇ ನೋಡಿದ್ವಲ್ಲ, ಸೊ ಅಶ್ವಥ್ ಸರ್ ನಮಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಮೇನ್ ಇದು ಕನ್ನಡಿಗರ ಫರ್ನಿಚರ್ ಸ್ಟೋರ್ ಆಗಿದೆ. ಸೊ ನೀವು ಬರಬೇಕು, ನೋಡಬೇಕು, ಕ್ವಾಲಿಟಿನ ಚೆಕ್ ಮಾಡ್ಕೊಂಡು ಸೊ ಮನೆಗೆ ತೊಗೊಂಡೋಗ್ಬೇಕು ಅಂತ ಹೇಳ್ತೀನಿ. ಸೊ ಮೇನ್ ಇಂಪಾರ್ಟೆಂಟು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿದೆ. ಸೊ ಪ್ರೈಸಸ್ ನಿಮಗೆ ಬೆಟರ್ ಪ್ರೈಸ್ ಇವಾಗ ಏನಿದೆ ಮಾರ್ಕೆಟಲ್ಲಿ ಏನು ನಿಮಗೆ ಪ್ರೈಸ್ ಓಡ್ತಾ ಇದೆ, ಸೊ ಅದೇ ಪ್ರೈಸಲ್ಲೇ ನಿಮಗೆ ಸಿಗ್ತಾ ಇದೆ. ಸೊ ನಿಮಗೆ ಯಾವ ಥರ ಕಸ್ಟಮೈಸ್ ಬೇಕು, ಕ್ವಾಲಿಟಿ ಸರ್ ಆಗಲೇ ಇಲ್ದಂಗೆ ವುಡ್ ಮೇಲೆ ಹೋಗ್ತಾರೆ, 2-3 ಥರ ವುಡ್ ಇದೆ. ಸೊ ಅದನ್ನು ಬಿಟ್ಟರೆ ನಿಮಗೆ ಫ್ಯಾಬ್ರಿಕಲ್ಲಿ ಸುಮಾರು ಫ್ಯಾಬ್ರಿಕ್ ಆಪ್ಷನ್ ಇದೆ. ಸೊ ಫ್ಯಾಬ್ರಿಕಲ್ಲೂ ನಿಮಗೆ ಹಿಂದೆ ಮುಂದೆ ಆಯಿತು ಅಂದರೂ ಪ್ರೈಸಸ್ಸು ಅಷ್ಟೇ ನಿಮಗೆ ವೇರಿಯೇಷನ್ ಆಗಿಬಿಡುತ್ತೆ. ಸೊ ಸಾಕಷ್ಟು ಮಾಡೆಲ್ಸು ಇವತ್ತು ನಾವು ನಿಮಗೆ ಕವರ್ ಮಾಡಿದ್ದೀವಿ. ತುಂಬ ವಿಡಿಯೋ ಲೆಂತ್ ಮಾಡೋದು ಬೇಡ ಅಂದ್ಬಿಟ್ಟು ಆದಷ್ಟು ಶಾರ್ಟ್ ಮಾಡೋಕ್ಕೆ ನೋಡಿದ್ದೀವಿ ವಿಡಿಯೋನ. ಯಾಕಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರಿ, ಸೊ ತುಂಬ ಲಾಂಗ್ ವಿಡಿಯೋ ಮಾಡಿಬಿಡಿ ಸರ್, ಆದಷ್ಟು ಶಾರ್ಟ್ ವಿಡಿಯೋದಲ್ಲೇ ನಮಗೆ ಕವರ್ ಮಾಡಿ ತೋರಿಸಿ ಅಂತ ಹೇಳ್ತಾರೆ. ಸೊ ಆದಷ್ಟು ನಿಮಗೆ ಮಾಡೆಲ್ಸ್ನ ತೋರಿಸ್ಕೊಬಂದಿದ್ದೀವಿ. ಪ್ರೈಸಸ್ ಎಲ್ಲೂ ನಾವು ಮೆನ್ಷನ್ ಮಾಡೋಕ್ಕೆ ಹೋಗಿಲ್ಲ ಸರ್. ಯಾಕಂದರೆ ಬೇರೆ ಥರ ಕ್ವಾಲಿಟಿ ಆದಷ್ಟು ಇವಾಗ ನೀವು ಈ ಒಂದು ಸೋಫಾಗೆ ಒಂದು ಕ್ವಾಲಿಟಿ ಹಾಕಿದ್ದಾರೆ ಅಂದರೆ ಆ ಕಡೆ ಒಂದು ಸೋಫಾಗೆ ಬೇರೆ ಥರ ಮೆಟೀರಿಯಲ್ನ ಹಾಕಿ ಮಾಡಿರ್ತಾರೆ. ಅದು ಒಂದೇ ಥರ ಅಲ್ಲ. ನಿಮಗೆ ಇದು ಹೋಯ್ತು ಅಂತ ಹೇಳಿದ್ರೆ ಬೇರೆ ಅದೇ ಥರ ಮಾಡೆಲಲ್ಲೇ ಸೇಮ್ ಬೇರೆ ಫ್ಯಾಬ್ರಿಕಲ್ಲಿ ಹಾಕ್ಬಿಡ್ತಾರೆ. ಆವಾಗ ಪ್ರೈಸ್ ನಿಮಗೆ ವೇರಿಯೇಷನ್ ಆಗಿಬಿಡುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕು ಕಸ್ಟಮೈಸ್ ನೀವು ಮಾಡ್ಸ್ಕೊಬೋದು. ಸೊ ಇವ್ರದ್ದು ಡೈರೆಕ್ಟು ನಂಬರ್ ಸ್ಕ್ರೀನ್ ಮೇಲೆ ನಾನು ಕೊಟ್ಟಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಂಕ್ವೈರಿ ಮಾಡ್ಬೋದು. ಖುದ್ದಾಗಿ ಬಂದು ನೀವು ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಸೊ ಇವ್ರದ್ದು ಇನ್ನೊಂದು ಫರ್ನಿಚರ್ ಸ್ಟೋರ್ ಕೂಡ ಇದೆ. ಸೊ ಅಲ್ಲೂ ಕೂಡ ನೀವು ಬೇಕಾದ್ರೆ ಭೇಟಿ ಮಾಡ್ಬೋದು. ಇಲ್ಲಿ ಬರೋಕ್ಕಾಗಲಿಲ್ಲ, ತುಂಬ ದೂರ ಆಗುತ್ತೆ ಅಂತ ಹೇಳಿದ್ರೆ. ಸೊ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ವಿಡಿಯೋಗಳನ್ನ ನೋಡ್ತೀರಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೋಗ್ತೀರಾ. ಸೊ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಇದೇ ಥರ ಕಂಟೆಂಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.